ಮಾನವಾರ್ಥಮಾವಿರ್ಭೂತಂ ಮಾನಮೇಯಾಜಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದರೆ ಎನ್ನ ಕೊಲ್ಲುವುದಾಗಿ, ನಿಮ್ಮ ಪುರಾತನರಿಗಂಜಿ ಬೆಸಗೊಂಡಡೆಯನ್ನ ಕಾಯುವುದಾಗಿ, ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿದ ಸುಕೂಡನ ಸಂಗಮದೇವ. ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳನ್ನು, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ತತ್ಸ್ವರೂಪರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶ್ರೀಗಳವರನ್ನು, ತತ್ಸಮಾನತೆಯಾಗಿರುವಂತಹ ಪಂಡರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶ್ರೀಗಳನ್ನು ಸ್ಮರಣೆ ಮಾಡಿಕೊಂಡು ವಿಶ್ವವಿಖ್ಯಾತರಾಗಿರುವಂತಹ ನಡೆದಾಡುವ ದೇವರೆಂದೆನಿಸಿಕೊಂಡು ವಿಶ್ವಸುಂದರಾಗಿ ಹೋಗಿರುವಂತಹ ಪೂಜನೀಯ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಭೈರವಾಡಿಗಿ ಗ್ರಾಮದ ಆರಾಧ್ಯ ದೇವರು ಸುಮಾರು 9 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಮಾರುತಿ ದೇವರ ಜಾತ್ರಾ ಮಹೋತ್ಸವ, ಮಾರುತೇಶ್ವರನಲ್ಲಿಯೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆರಾಧ್ಯ ದೇವರು ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶ್ರೀಗಳವರು ಜೀರ್ಣೋದ್ಧಾರಗೊಳಿಸಿರ್ತಕ್ಕಂತಹ ಪುಣ್ಯಕ್ಷೇತ್ರ ಬಸವಣ್ಣ ದೇವರ ದೇವಸ್ಥಾನ. ಆ ದೇವಸ್ಥಾನದ ಸಂವಿಧಾನ ಕರ್ತೃತ್ವ ಶಕ್ತಿಯಾಗಿರುವಂತಹ ಬಸವೇಶ್ವರನಲ್ಲಿಯೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, 12ನೇ ಶತಮಾನದ ಶ್ರೇಷ್ಠ ಸಂತ ಶರಣೆ ಐದಕ್ಕಿಲ್ಲಕ್ಕಮ್ಮ ಆ ಪುಣ್ಯಾತ್ಮಳ ಮಹಾನ್ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಊರಿನ ಇನ್ನೊಂದು ಆರಾಧ್ಯ ದೇವರು ಭೈರಾಜೋಗಿ. ಆ ಭೈರಾಜೋಗಿ ಮಹಾತ್ಮರಲ್ಲಿಯೂ ಕೂಡ ಭಕ್ತಿ ಶರಣಗಳನ್ನು ಸಮರ್ಪಣೆ ಮಾಡಿ, ಇವತ್ತು ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬಂದಿರುವಂತಹ ಸತ್ಸಂಗ ಸಮಾವೇಶದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಜೊತೆಗೆ ಇದ್ದುಕೊಂಡು ಬಹಳ ವಿಶೇಷವಾಗಿರುವಂತಹ ಆಸ್ಥೆಯನ್ನು ವಹಿಸಿ ಪ್ರಪಂಚವನ್ನು ಮಾಡುತ್ತಾ ಸಂಸಾರದ ಜೊತೆಗೇನೆ ಅನೇಕ ಪಾರಮಾರ್ಥಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ವೇದಮೂರ್ತಿ ಬಸಯ್ಯ ಸ್ವಾಮಿಗಳಲ್ಲಿ ಭಕ್ತಿ ಶರಣಗಳನ್ನು ಸಮರ್ಪಣೆ ಮಾಡಿ, ಅದೇ ರೀತಿಯಾಗಿ ಇದೇ ಊರಿನವರಾಗಿರ್ತಕ್ಕಂತಹ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸ್ಫೂರ್ತಿಯಿಂದ ಬಸವಣ್ಣನ ಆರಾಧನೆಯನ್ನು, ಇನ್ನೊಂದು ಕಡೆಗೆ ರೇಣುಕಾಚಾರ್ಯರ ಒಂದು ಆರಾಧನೆಯನ್ನು ಮಾಡತಕ್ಕಂತಹ ವೈದಿಕ ವಿಧಿವಿಧಾನಗಳಿಂದ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ವೇದಮೂರ್ತಿ ಮಂಜುನಾಥಯ್ಯ ಸ್ವಾಮಿಗಳಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪೂಜ್ಯ ಮಾತೆಯವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ವಿಶೇಷವಾಗಿರುವಂತಹ ಅಧ್ಯಾತ್ಮವನ್ನು ತಮ್ಮ ಜೀವನದ ಉಸಿರನ್ನಾಗಿರಿಸಿಕೊಂಡು ಬಹಳ ವಿಶೇಷವಾಗಿ ನಮ್ಮ ಶಿವಾನಂದ ಸಂಪ್ರದಾಯದಲ್ಲಿ ಸದ್ಯ ಕಾಲದಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸಾಧನೆ ಮಾಡಿರ್ತಕ್ಕಂಥವರು
ಜೊತೆಗೆ ಲೌಕಿಕ ವಿದ್ಯೆಯನ್ನು ಕೂಡ ಪಡೆದುಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶ್ವವಿದ್ಯಾಲಯದವರೆಗೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದುಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ ವಿಶ್ವವಿದ್ಯಾಲಯಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಪ್ರಬಂಧವನ್ನು ಮಂಡಿಸಿ PhD ಕೂಡ ಪಡೆದುಕೊಳ್ತಕ್ಕಂಥ ಒಂದು ಸನ್ನಿವೇಶ ಇನ್ನೂ ಕೆಲವು ದಿವಸಗಳಲ್ಲಿ ನಡೀತದೆ. ಅಂತಹ ವಿದ್ಯೆಗೆ, ಆತ್ಮವಿದ್ಯೆಗೆ ತಮ್ಮ ಜೀವನವನ್ನು ಮುಡುಪಾಗಿರಿಸಿಕೊಂಡಿರ್ತಕ್ಕಂತಹ ಅಕ್ಕ ಮಹಾದೇವಿಯನ್ನು ನಾವು ಒಂದು ಕಾಲದಲ್ಲಿ ಕೇಳ್ತಿದ್ದೇವೆ, ಓದ್ತೇವೆ, ಆ ಸನ್ನಿವೇಶವನ್ನು ಅನುಭವಿಸ್ತೇವೆ. ಆದರೆ ಸದ್ಯ ಕಾಲದಲ್ಲಿ ಅವಳ ಮಾತುಗಳ ಮೂಲಕವಾಗಿ ಅಕ್ಕ ಮಹಾದೇವಿಯನ್ನು, ಅವಳ ಚರಿತ್ರೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಹೆಸರು ಹೇಳೋದಕ್ಕಿಂತ ಮೊದಲು ಗೊತ್ತಾಗಿಬಿಡ್ತು. ತಾಯಿಂದರ ಚಪ್ಪಾಳೆ ತಟ್ಟಿಬಿಟ್ರಿ. ಪೂಜ್ಯ ಮಾತೆಯವರಲ್ಲಿಯೂ ಕೂಡ, ಮುತ್ತಮ್ಮನವರಲ್ಲಿಯೂ ಕೂಡ ಭಕ್ತಿಯ ಶರಣಾರ್ಥಿ ಮಾಡಿ ಅವರಿಗೆ ಆಶ್ರಯವನ್ನು ಕೊಟ್ಟು ಇಷ್ಟೊಂದು ಬೆಳೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಮ್ಮ ಗುರುಗಳಾಗಿರ್ತಕ್ಕಂತಹ ಹುಡುಗಿಯ ಚನ್ನಬಸವ ದೇವರು. ಅವರಿಂದ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥವರು ಇವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ವೆಂಕಮ್ಮ ತಾಯಿಯವರು. ಗದಗಿನಲ್ಲಿ ಇವರ ಸಲುವಾಗಿಯೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆಶ್ರಯವನ್ನು ಕೊಟ್ಟು ಅವರನ್ನು ಬೆಳೆಸ್ತಕ್ಕಂಥವರು ವೆಂಕಮ್ಮ ತಾಯಿಯವರು. ಅವರಲ್ಲಿ ಶರಣುಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಇರ್ತಕ್ಕಂತಹ ಎಲ್ಲ ಸಂಚಾಲಕ ಬಳಗಕ್ಕೆ ಹಾಗೂ ಶಿವಸ್ವರೂಪಿಗಳ ತಾಯಂದರೆ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನು ಬರುವಾಗ ಪ್ರಸಾದ ಪೂಜೆ ಮಾಡಿ ಬಂದೇನೆ. ಸಜ್ಜಗಲ್ಲ ತಯಾರಾಗೈತೆ ಅಂತ ಅಲ್ಲಿ ನಮ್ಮ ಎಲ್ಲ ಭಕ್ತರು ಹೇಳಿದರು, ವ್ಯಾಪಾರ ಕೊಟ್ಟು ಕೈ ಹಚ್ಚಿ ಹೋಗೋದು ಅಂತ ತಿಳ್ಕೊಂಡು ಬಾಯ ಹಚ್ಚಿ ಬಿಡ್ತೇನಲ್ಲ ಅಂತ ನಾನು ಹೇಳಿದ್ದೆ. ಬಹಳ ಖುಷಿ ಆಯಿತು. ಪ್ರಸಾದ ತಯಾರಾಗೈತಿ, ನೀವೆಲ್ಲ ಪ್ರಸಾದಕ್ಕೆ ಹೋಗ್ಬೋದಲ್ಲ, ಬೇಡ? ಪುಣ್ಯಾತ್ಮರೇ, ರಾಮದುರ್ಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಸನ್ನಿವೇಶ ನಡೀತು. ಪೂಜ್ಯ ಸಿದ್ದೇಶ್ವರಪ್ಪಗಳು ಅಲ್ಲಿ ಪ್ರವಚನ ಮಾಡ್ತಾ ಇದ್ದರು. ಆ ಪ್ರವಚನ ಬೆಳಗಿನ ಸಮಯದಲ್ಲಿ ಪ್ರವಚನ. ನಾನು ಕೂಡ ಅಲ್ಲೇ ಇದ್ದೆ ಜೊತೆಗೆ. ಆ ಸಂದರ್ಭದಲ್ಲಿ ರಾಮದುರ್ಗದ CPI ಚನ್ನಬಸವಣ್ಣ ಅಂತ ಹೇಳ್ಕೊಂಡು, ಅವ್ರ ತಂದೆಯವರು ಸಿದ್ದಣ್ಣ ಲಂಗೋಟಿ ಅಂತೇಳಿ ಬಹಳ ಒಳ್ಳೆಯ ಅಧ್ಯಾತ್ಮ ಜೀವಿಗಳು. ಅವರ ಚಿರಂಜೀವಿ ಚನ್ನಬಸವಣ್ಣ. ಈಗ ಸದ್ಯ ಅವರು ಮೈಸೂರಿನ SP ಆಗಿ ಕೆಲಸ ಮಾಡ್ತಾರೆ. ಅವರಲ್ಲಿ CPI ಇದ್ದರು. ಬೆಳಗಿನ ಸಮಯದಲ್ಲಿ ಪ್ರವಚನ ಬಹಳ ಅಗದಿ ಭರ್ಜರಿಯಿಂದ ನಡೆದಿರಬೇಕು. ಅದೇ ಸಮಯಕ್ಕೆ ಸಮೀಪದಲ್ಲಿರ್ತಕ್ಕಂಥ ಒಂದು ಮಸೂತಿಯಲ್ಲಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡ್ತಿದ್ರು. ಅವ್ರು ತಮ್ಮ ಪಡೆಯ ತಾವು ನಮಾಜ್ ಮಾಡ್ತಿದ್ರು. ಅವುಗಳು ಆ ಸಮಯದಲ್ಲಿ ಒಂದು ಕ್ಷಣ ಅದು ನಮಾಜ್ ಮುಗಿಯುವವರೆಗೂ ಪ್ರವಚನವನ್ನು ಮಾಡ್ತಿರಲಿಲ್ಲ. ಸುಮ್ಮನೆ ಮೌನವಾಗಿ ಕೂತ್ಬಿಡ್ತಿದ್ರು. ಇದು 3 ದಿವಸ ನಡೀತು. 3 ದಿವಸ ಆದಮೇಲೆ ಎಲ್ಲ ಮುಸ್ಲಿಂ ಬಾಂಧವರು ಅವರು ಪ್ರವಚನ ಬರ್ತಿದ್ರು. ನಮಾಜ್ ಮಾಡೋರು ಮಾಡ್ತಿದ್ರು, ಉಳಿದವರೆಲ್ಲ ಪ್ರವಚನ ಬರ್ತಿದ್ರು. ಅವಾಗ ಎಲ್ಲರೂ ಹಿರಿಯರನ್ನು ಕರೆದು ಹೇಳಿದ್ರು, ಅಪ್ಪಗಳು ಅವರು ಪ್ರಾರ್ಥನೆಗೆ ತೊಂದರೆ ಮಾಡೋದು ಬೇಡ. ಆ ಸಮಯದಲ್ಲಿ ನಾನು ಹೇಳ್ತಾ ಇರುವಾಗ ನಿಮಗೂ ತೊಂದರೆ ಆಗುತ್ತೆ, ನಾನು ಮೌನವಾಗಬೇಕು, ವಿಷಯಾಂತರ ಆಗ್ಬೋದು, ಅದಕ್ಕೆ ಸಮಯವನ್ನು ಬದಲಿ ಮಾಡೋಣ ಅಂತ ಹೀಗೇನೋ ಚರ್ಚೆ ನಡೆಯಿತು. ಆವಾಗ ಎಲ್ಲ ಮುಸಲ್ಮಾನ ಬಂಧುಗಳು, ರಾಮದುರ್ಗದ ಎಲ್ಲ ಮಸೂತಿಯಲ್ಲಿರ್ತಕ್ಕಂಥ ನಮಾಜ್ ಮಾಡ್ತಕ್ಕಂಥ ಎಲ್ಲರೂ ಬಂದು ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದರು. ಆವಾಗ ಚನ್ನಬಸವಣ್ಣವರು CPI ಇದ್ದರು. ಅವರನ್ನು ಕರ್ಕೊಂಡು ಬಂದರು. ಎಲ್ಲರೂ CPI ಸಾಹೇಬರನ್ನು ಕರ್ಕೊಂಡು ಅಪ್ಪಳ ಹತ್ರ ಬಂದು, ನಾವು ನಮಾಜ್ ಟೈಮನ್ನು ಅದಿರಂಗೆ ಇರುತ್ತದೆ, ನಾವು ನಿಮ್ಮ ಪ್ರವಚನಕ್ಕೆ ಏನೂ ತೊಂದರೆ ಮಾಡಲಾರದ ಹಾಗೆ
ನಾವು ನಡ್ಕೊಳ್ತೀವಿ. ದಯವಿಟ್ಟು ಪ್ರವಚನವನ್ನ ಮಧ್ಯದಲ್ಲಿ ತಾವು ನಿಲ್ಲಿಸಬಾರದು ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಳ್ಳಿ. ಅದು ಇವತ್ತು ನನಗೆ ನೆನಪಿಗೆ ಬಂತು ಇದೆಲ್ಲ ಹೇಳಬೇಕು. ಯಾಕಂತಂದ್ರೆ ಅಷ್ಟು ಸಹಕಾರ ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದೀರಲ್ಲ ನೀವೆಲ್ಲ, ಈ ಊರಲ್ಲಿರ್ತಕ್ಕಂತಹ ಎಲ್ಲ ಮುಸಲ್ಮಾನ ಬಾಂಧವರು. ಇವತ್ತು ದೇವರಿಬ್ಬರಿಗೆಲ್ಲಿ ನದಾಪ ಅಂತಕ್ಕಂಥ ಒಬ್ಬ ಶಿಕ್ಷಕರು ಅಲ್ಲಿ ಒಂದು ಮನೆ ಕಟ್ಟಿಸಿರೋರು. ನಾ ಬಂದದ್ದನ್ನು ನೋಡಿಕೊಂಡು ಬೇರೆಯಲ್ಲೇ ಊರಲ್ಲಿ ಇರ್ತಾರೆ, ಅವರು ಬಂದದ್ದು ನೋಡಿಕೊಂಡು ನಾನು ಕರ್ಕೊಂಡು ಹೋಗ್ಬೇಕು ನಾನು ತಿಳ್ಕೊಂಡು ಯಾರಾದರೂ ಒಬ್ಬರು ಪೂಜ್ಯರನ್ನು ಕರೆಸ್ಬೇಕು, ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಕರೆಸ್ಬೇಕಂತ ಇಚ್ಛೆ ಇತ್ತು. ಕಾರಣಾಂತರದಿಂದ ಅವ್ರಿಗೆ ಆಗಲಿಲ್ಲ. ನಾನು ಹೇಗೂ ಬಂದಿದ್ದೇನೆ ಅಂತ ತಿಳ್ಕೊಂಡು ಆ ಹೊಸ ಮನೆಗೆ ಕರ್ಕೊಂಡು ಹೋಗಿ ಇವತ್ತು ಆ ದಂಪತಿಗಳು ನಮ್ಮ ಪಾದ ಪೂಜೆ ಮಾಡಿಕೊಂಡು ಅವರ ಆದರವನ್ನು ತಮ್ಮ ಸರ್ಕಾರವನ್ನು ಮಾಡಿದರು. ಮತ್ತು ಇದೇ ಭಕ್ತಿ ಅಲ್ಲ, ಇವತ್ತು ವಿಷಯ ಅದ ಅದು. ಇವತ್ತಿನ ವಿಷಯ ಇರ್ತಕ್ಕಂಥದ್ದೇ ಅದ. ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ. ಯಾವುದೇ ದೇಶ ಇರಲಿ, ಯಾವುದೇ ಕಾಲ ಇರಲಿ, ಯಾವುದೇ ವಸ್ತುವಿನಲ್ಲಿ ಯಾವ ಕಾಲದಲ್ಲೂ ಕೂಡ, ತ್ರಿಕಾಲದಲ್ಲೂ ಕೂಡ, ವರ್ತಮಾನ ಭವಿಷ್ಯತ್ ಭೂತದಲ್ಲಿಯೂ ಕೂಡ ನನ್ನ ಶರೀರದ ಮೇಲೆ ನಾನು ಬಹಳ ಕಾಳಜಿ ವಹಿಸಿಕೊಳ್ತೇನೆ. ಎಲ್ಲೇ ಹೋದರೂ ಸಹಿತ ಇದು ಎಲ್ಲ ಕಾಲದಲ್ಲಿ, ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಶರೀರಕ್ಕೆ ಏನೂ ಆಗಬಾರದು ಅನ್ನುವಷ್ಟರ ಮಟ್ಟಿಗೆ ನಾನು ಜೋಪಾಸನೆಯನ್ನು ಮಾಡ್ತಾ ಇದ್ದೀನಿ. ಶರೀರವನ್ನ ಏನೂ ಆಗಬಾರ್ದು. ಎಲ್ಲೇ ಹೋದರೂ ಸಹಿತ ಕಾಲದ ಹೇಳಿದ್ರು, ದೇಶದ ದೇಶ ಅಂತಂದ್ರೆ ಈ ಊರನ್ನು ಬಿಟ್ಟು ಮತ್ತೊಂದು ಎಲ್ಲೆಲ್ಲೇ ಹೋಗ್ತಿರ್ತೀವಿ ನಾವು. ಎಲ್ಲೇ ಹೋದರೂ ಸಹಿತ ನಾನು ನನ್ನ ಶರೀರವನ್ನು ಕಾಪಾಡಿಕೊಳ್ಳಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಏನೋ ವ್ಯತ್ಯಾಸ ಆಗಬಾರದು ಅಂತ ತಿಳ್ಕೊಂಡು ಅಲ್ಲೂ ಕೂಡ ನಾನು ಮಾಡ್ಕೊಳ್ತೇನೆ. ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ತೇನೆ ಆ ದೇಶದಲ್ಲಿ, ಆ ಪ್ರದೇಶದಲ್ಲಿ. ಇನ್ನು ವಸ್ತು ಅಂತಕ್ಕಂಥದ್ದು, ನನ್ನ ಹತ್ತಿರ ಇರ್ತಕ್ಕಂತಹ ಅನೇಕ ಅವಯವಗಳ ವಸ್ತುಗಳದಾವ. ಎಷ್ಟು ಒಂದು ರೀತಿಯಾಗಿರ್ತಕ್ಕಂಥದ್ದಲ್ಲ, ಬೆಲೆ ಇರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಅದ್ಭುತ ಏನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸಹಿತ ನೀವು ನಿಮ್ಮ ಹೊರಗಿನ ಭೌತಿಕ ಸಂಪತ್ತನ್ನ ಕೊಡಬಹುದು, ಆದರೆ ಶರೀರ ಸಂಪತ್ತನ್ನ, ಕಿಡ್ನಿ ಎರಡವ ನಮಗೆ, ಯಾರ್ದಾದ್ರೂ ಒಂದು ಕಿಡ್ನಿ ಹೋಗಿತ್ತು ಅಂತಂದ್ರೆ ನಾವೊಂದು ಕಿಡ್ನಿ ಕೊಡ್ತೀಯಪ್ಪ ಅಂತಂತಂದ್ರೆ ಇಲ್ಲ, ಒಪ್ಪೋದಿಲ್ಲ ನಾವು. ನಿನ್ನಷ್ಟಕ್ಕೆ ನೀನು ಹೋಗ್ತೀಯಪ್ಪ, ಹೋಗು, ನಾನು ಬದುಕ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನನ್ನನ್ನು ನಾನು ಬದುಕಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ವಸ್ತುಗಳ ಮೇಲೆ ನನಗೆ ಅಷ್ಟು ಪ್ರೇಮ ಇದೆ, ಅದು ವಸ್ತು. ಕರಳುಗಳದಾವ, ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಭಗವಂತ ಎರಡೆರಡು ಕೊಟ್ಟಿದ್ದಾನೆ ನಮಗ, ಎಲ್ಲವನ್ನೂ ಎರಡು ಕೊಟ್ಟಿದ್ದಾನೆ. ಅಕಸ್ಮಾತ್ ನಮ್ಗೆ ಯಾರಿಗೋ ಹೃದಯಾಘಾತ ಅಂತಕ್ಕಂಥದ್ದು ಆಯ್ತು ಅಂತಂದ್ರೆ ಓಪನ್ ಸರ್ಜರಿ ಮಾಡ್ತಾರೆ. ಕಾಲಲ್ಲಿ ಇರ್ತಕ್ಕಂತಹ ನರಗಳನ್ನು ತೆಗೆದು ಜೋಡಿಸಿ ಹೃದಯಕ್ಕೆ ಜೋಡಿಸ್ತಾರಲ್ಲ, ಅದಾವಲ್ಲ ಇಲ್ಲಿ ನಮ್ಮ ಶರೀರದಲ್ಲೇ ಇರ್ತಕ್ಕಂಥ ವಸ್ತುಗಳು ಇವೆಲ್ಲವುಗಳು ಕೂಡ ಅದ್ಭುತವಾಗಿರ್ತಕ್ಕಂಥ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಸ್ತುಗಳು ಅದಾವ. ಆ ವಸ್ತುಗಳ ಮೇಲೆ ನನಗೆ ಎಷ್ಟು ಪ್ರೇಮ ಅಂತಕ್ಕಂಥದ್ದಲ್ಲ. ಹಾಗೆ ಎಲ್ಲಿಯೇ ಯಾವುದೇ ಪ್ರದೇಶಕ್ಕೆ ಹೋಗು, ಯಾವುದೇ ಕಾಲದಲ್ಲಿ ಆಗಲಿ ಅಥವಾ ಯಾವುದೇ ವಸ್ತುಗಳನ್ನಾಗಲಿ ಎಷ್ಟು ಮಮತೆ ಅಂತಕ್ಕಂಥದ್ದು, ಪ್ರೇಮ ಅಂತಕ್ಕಂಥದ್ದು, ಅದ್ರ ಮೇಲೆ ವ್ಯಾಮೋಹ ಅಂತಕ್ಕಂಥದ್ದು ಇರುತ್ತದೆಯೋ ಅಷ್ಟೇ ಅದೇ ವ್ಯಾಮೋಹವನ್ನ, ಅದೇ ಪ್ರೀತಿಯನ್ನ, ಅದೇ ಪ್ರೇಮವನ್ನ ಗುರುದೇವತೆಯಳು ಅನುರಾಗವಿಹುದೇ ನಿಜ ಭಕ್ತಿ. ಅಷ್ಟು ಪ್ರೇಮವನ್ನ ನೀನು ಎಲ್ಲಿಡು ಅಂತ ಕೇಳಿದರೆ ಗುರುಗಳಲ್ಲಿ, ದೇವತೆಯಲ್ಲಿ ಇಟ್ಟುಕ ಅಂತಂದ್ರೆ ಅದು ನಿಜವಾಗಿರ್ತಕ್ಕಂತಹ ಭಕ್ತಿ ಅಂತ ಅನಿಸ್ಕೊಳ್ತದೆ. ರಾಮದುರ್ಗದಲ್ಲಿ ಬಹಳ ಭಕ್ತಿಯಿಂದ ಎಲ್ಲರೂ ಕೂಡ ಸೆರೆಗೊಂಡು ಬೀಳುತ್ತಾರೆ. ಅಪ್ಪ ದಯವಿಟ್ಟು ನಾವು ಮಧ್ಯದಲ್ಲಿ ತಾವು ಪ್ರವಚನ ನಿಲ್ಲಿಸಬಾರ್ದು ಅಂತ ತಿಳ್ಕೊಂಡು, ಇದು ಭಕ್ತಿ ಅಂತಕ್ಕಂಥದ್ದು. ಮಾನವ ಮಾತ್ರ ಎಲ್ಲರೂ ಕೂಡ ಅಲ್ಲಿ ಜಾತಿ ಅಡ್ಡ ಬರಲಿಲ್ಲ, ಧರ್ಮ ಅಡ್ಡ ಬರಲಿಲ್ಲ. ಅಪ್ಪವನ್ನು ಬೇಡಿಕೊಂಡ್ರು. ನೀವು ಯಾವುದೋ ಜಾತಿಯನ್ನು ಹೇಳಂಗಿಲ್ಲ, ಯಾವುದೋ ಧರ್ಮವನ್ನು ಹೇಳುವರಲ್ಲ, ಆದರೆ ಮನುಷ್ಯ ಹಾಗೆ ಬದುಕಬೇಕಂತ ತಿಳ್ಕೊಂಡು ಹೇಳ್ತಿರಲ್ಲ, ಆ ಬದುಕಿನನ್ನ ಕುರಿತಾಗಿ ಹೇಳ್ತಕ್ಕಂಥ ಮಾತುಗಳು ಎಲ್ಲಿಯೂ ಕೂಡ ಕಟ್ಟಾಗಬಾರದು, ನಿಲ್ಲಬಾರದು, ಸ್ಥಗಿತ ಆಗಬಾರದು, ಅವರನ್ನು ಕೇಳುವಂತಾಗಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವುದು. ನಿಮ್ಮ ಮಾತುಗಳು ಅಂತಂದ್ರೆ ನಮ್ಗೆ ಅಷ್ಟು ಹಿಡಿಸ್ತಾವ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆ ಇದು, ನಮ್ಮ ಮುಂದೆ ನಡೆದಿರ್ತಕ್ಕಂಥದ್ದು. ಆದರೆ ಇಲ್ಲಿ
ಅದೇ ಘಟನೆ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಇಲ್ಲಿಯೂ ಕೂಡ ನಾವು ಅನುಭವಿಸಿದ್ರಲ್ಲ. ಭೈರವಾಡಿ ಗ್ರಾಮದಲ್ಲಿ ಬರುವಾಗ ನಾನು ಅಲ್ಲೊಬ್ಬರು ಮನೆಗೆ ಹೋದೆ. ಮುಸ್ಲಿಂ ಬಾಂಧವ ಬಂದು ಮನೆಗೆ ಕರೆದು ಬರ್ಬೇಕಪ್ಪ, ಬರ್ಬೇಕು ಅದು ಬರ್ತೇನೆ, ಹೋದ್ವಿ. ಹೀಗಿತ್ತು ಅಂತಂದ್ರೆ ಇದು ನಿಜವಾದ ಭಾರತ ಅಂತಕ್ಕಂಥದ್ದು. ಭಾರತ ಎಲ್ಲೈತಿ? ಭೈರವಾಡಿಗೆ ಒಳಗೆ ಐತೆ ಭಾರತ ಅಂತ ಕಲ್ತ್ಕೊಳ್ಬೇಕು. ಆದ್ದರಿಂದ ಗುರುದೇವತೆಯಲ್ಲಿ ಅನುರಾಗವಿಹುದೇ ನಿಜ ಭಕ್ತಿ ಅಂತಕ್ಕಂಥದ್ದು. ಶಿಶುನಾಳ ಶರೀಫ ಸಾಹೇಬರು ಅವರ ಗುರುಗಳು ವೈಷ್ಣವ ಬ್ರಾಹ್ಮಣ ಗೋವಿಂದ ಭಟ್ರು. ಹಿಂಗೆಲ್ಲ ಕೇಳಿದ್ರೆ ಗೋವಿಂದ ಭಟ್ರು ಬ್ರಾಹ್ಮಣರು, ಬ್ರಾಹ್ಮಣಿಕೆಯಿಂದ ಹೊರಗಿಟ್ಟರು ಕುಲದಿಂದ, ಆದ್ರೆ ಶರೀಫನ್ನು ಹೊರಗಿಡಲಿಲ್ಲ ಗೋವಿಂದ ಭಟ್ರು. ಅದು ವಿಶಿಷ್ಟ. ಜಾತಿಯಿಂದ ಗುರುಗಳನ್ನು ಹೊರಗೆ ಇಟ್ಟರೂ ಸಹಿತ ಶರೀಫರನ್ನ ಎಂದೂ ಕೂಡ ಹೊರಗೆ ಬಿಟ್ಕೊಡ್ಲಿಲ್ಲ ಗೋವಿಂದ ಭಟ್ರು. ಒಂದ್ಸಲ ಆ ಗೋವಿಂದ ಭಟ್ರಲ್ಲಿ ಇರ್ತಕ್ಕಂಥ ಅನೇಕ ಶಿಷ್ಯರೆಲ್ಲರೂ ಕೂಡ ಇದ್ದರು. ಕಾಲು ಬಹಳ ನೋವಾಗಿತ್ತು, ಕಾಲು ಭಯಂಕರ ನೋವಾಗಿತ್ತು, ಕೀವಾಗಿತ್ತು, ಭಯಂಕರ ಕೀವು. ಅವಾಗ ನಾರು ಹುಣ್ಣು ಅಂತ ಹಾಕಿದ್ವಲ್ಲ, ಆ ರೀತಿಯಲ್ಲಿ ಬಹಳ ಕೊಳತು ಎಲ್ಲ ಕೀವಾಗಿತ್ತು. ಅವಾಗ ಅವರು ಹೇಳ್ತಾರೆ, ಯಾರು ಇದನ್ನ ನನ್ನ ಶಿಷ್ಯನಾಗಿರ್ತಕ್ಕಂಥವ್ರು ಇದು ಯಾವುದಕ್ಕೂ ಇದು ಮನೇಲಿಲ್ಲ. ಯಾವ ಔಷಧ ಮಾಡಿದರೂ ಸಹಿತ, ಹೋಮಿಯೋಪತಿ ಆಯಿತು, ಆಯುರ್ವೇದಿಕ್ ಆಯಿತು, ಗಾಂಟಿ ಆಯಿತು, ಯಾವುದು ಕೂಡ ಔಷಧ ನಾಟಲಿಲ್ಲ, ಇದು ಮಾಹಿತ ಇಲ್ಲಪ್ಪ. ಅದಕ್ಕಾಗಿ ಪ್ರಾಣಿಗಳನ್ನ ನೋಡ್ರಿ, ಪ್ರಾಣಿಗಳು ಅವಕ್ಕೆ ಗಾಯ ಆದವು ಅಂತಂದ್ರೆ ಅವು ಯಾರಂತಕ್ಕ ಔಷಧ ಮಾಡಿಸ್ಕೊಳಕ್ ಹೋಗೋದಿಲ್ಲ. ಗಾಯ ಖರ್ಚಾಯ್ತು ಅಂತಂದ್ರೆ ಅವೇನ್ ಮಾಡ್ತಾವ? ನಾಯಿ ನೋಡ್ರಿ, ನಾಯಿ ಖರ್ಚಾಯ್ತು ಅಂತಂದ್ರೆ ಏನ್ ಮಾಡ್ತದ? ಅದು ನಾಲಿಗೆಯಿಂದ ನೆಕ್ಕೋದು, ನಾಲಿಗೆಯಿಂದ ನೆಕ್ಕಿ 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 ತನ್ನ ಗಾಯವನ್ನು ಮಾಡಿಸ್ಕೊಳ್ತದೆ. ಅದರ ಔಷಧ ಅದರ ನಾಲಿಗೆಯಲ್ಲಿ. ಇದನ್ನ ಗೋವಿಂದ ಭಟ್ರು ಹೇಳ್ತಾರೆ, ಅಪ್ಪ ಯಾರು ಇದನ್ನು ನೆಕ್ತಿರಲ್ಲ ಇದು ಮಾಯಾಗ. ಯಾರು ನೆಕ್ತೀರಿ ಅಂದಾಗ ಎಲ್ಲರೂ ವಿಚಾರ ಮಾಡ್ತಾರೆ. ಮೊದಲ ಹುಳ ಬಿದ್ದವರು, ಆ ಶರೀರಕ್ಕೆ ಹುಳ ಬಿದ್ದರೆ ಅದನ್ನು ನೆಕ್ಕಿದ್ರೆ ನಾವೇನು ನಾಯನ್ನು? ನಾವು ಏನೋ ಜ್ಞಾನ ಮಾಡಿಕೊಳ್ಬೇಕಂತ ಬಂದೀವಿ, ಅದು ಬಿಟ್ಕೊಟ್ಟು ಇಂಥ ಕೊಳತ ಶರೀರ ನೆಕ್ಕಂತ ಅಂತಂದ್ಮೇಲೆ ಇವು ಗುರುನ ನಡಿ ಅಂತ ತಿಳ್ಕೊಂಡು ಕೆಲವರೆಲ್ಲ ಬಿಟ್ಟು ಹೋದ್ರು. ಆದರೆ ಶರೀಫ ಏನ್ ಮಾಡ್ತಾರ ಅಂತದಪ್ಪ, ಅವ ನೆಕ್ಕೋದಾದ್ರೆ ನೆಕ್ಕೋನಲ್ಲ, ಏನ್ ದೊಡ್ಡ ಮಾತು, ನಿನಗೆ ಆರಾಮಾದ್ರೆ ಸಾಕಲ್ಲ. ಭಕ್ತಿ ಆರಾಮಾದ್ರೆ ಸಾಕಂತ ತಿಳ್ಕೊಂಡು ನೆಕ್ಲಿಕ್ಕೆ ಶುರು ಮಾಡ್ತಾನೆ. ಶರೀಫ ನೆಕ್ಕಿದ ಇಷ್ಟು ಅದ್ಭುತ ಇತ್ತು. ಅಲ್ಲಿ ಏನೂ ಇದ್ದಿದ್ದಿಲ್ಲ. ಬಾಳೆಹಣ್ಣು, ಮುದ್ದಿ ಸಕ್ರಿ, ಜೇನುತುಪ್ಪ, ತುಪ್ಪ ಹಾಕಿ ಕಟ್ಟಿದ್ದ ಗೋವಿಂದ ಭಟ್ಟ. ಆದ್ರೆ ಇದು ತಿಳ್ಕೊಳ್ಳಿಲ್ಲ, ಯಾರೂ ತಿಳ್ಕೊಳ್ಳಿಲ್ಲ. ಅವಾಗ ಶರೀಫ್ ಅಂತಾನ, ಏನು ಅದ್ಭುತವಾಗಿರ್ತಕ್ಕಂತಹ ಪರಮಾಮೃತ ಅಂತಕ್ಕಂಥದ್ದು, ಅಮೃತ ಸಮಾನವಾಗಿರ್ತಕ್ಕಂಥದ್ದು ಇದು, ರಸ ಅಂತಕ್ಕಂಥದ್ದಲ್ಲ ಅಂತ ತಿಳ್ಕೊಂಡು ನಾನು ಇವತ್ತಿನ ದಿವಸ ಕೃತಕೃತ್ಯನೇ ಆದೆ. ನೆಕ್ಕು ಅಂದ್ರೆ ಯಾರು ನೆಕ್ಕಲಿಲ್ಲ. ಆದರೆ ಶರೀಫ ಶಿವಯೋಗಿ ಇದು ಗುರು ಶಿಷ್ಯರಲ್ಲಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದು. ಅಂತಹ ಶರೀಫ ಬಯಲಾಟ ಆಡ್ತಿದ್ರು. ಅಡ್ಡದ ಮೇಲೆ ನಿಂತುಕೊಂಡು ದಪ್ಪ ಬಡಿಯಕ್ಕೆ ಶುರು ಮಾಡಿದ, ಹಲಿಗೆ ಬಡಿಯಕ್ಕೆ ಶುರು ಮಾಡಿದ ಅಂದ್ರೆ ಶರೀಫ ಬಹಳ ಕುರುಳಿಗಿದ್ರು. ಶರೀಫ ಹಲಿಗೆ ಬಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಆಟ ಬಹಳ ಜೋರು ನಡೆದಿರಬೇಕು. ಆ ಆಟದ ಮಧ್ಯದಲ್ಲಿ ಅಕಸ್ಮಾತ್ ಗುರು ಗೋವಿಂದ ಭಟ್ರ ನೆನಪಾತು ಅಂತಂದ್ರೆ ಹಲಿಗೆ ಒಗದವ್ರು ಓಡಿ ಹೋಗಿಬಿಡ್ತಿದ್ದ, ಆಟ ನಿಂತು ಬಿಡ್ತಿತ್ತು. ಅಷ್ಟು ಗುರು ಶ್ರದ್ಧೆ ಅಂತಕ್ಕಂಥದ್ದು, ಗುರುನಿಷ್ಠೆ ಅಂತಕ್ಕಂಥದ್ದು. ಹೀಗಿದ್ದಾಗ ಮಾತ್ರ ಅದಕ್ಕೆ ಗುರುದೇವತೆಯಳು ಅನುರಾಗವಿಹುದೇ ನಿಜ ಭಕ್ತಿ. ಸತ್ಯವಾಗಿರ್ತಕ್ಕಂತಹ, ನಿತ್ಯ ನೂತನವಾಗಿರ್ತಕ್ಕಂತಹ, ನಿಜವಾಗಿರ್ತಕ್ಕಂಥ ಪ್ರೇಮ ಯಾವುದು ಅಂತಂದ್ರೆ ಅಷ್ಟು ಆ ಅದಕ್ಕಾಗಿಯೇ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾದಿಗಳನ್ನು ಮಾಡಿ ಗುರುವಿನನ್ನು ಒಲಿಸಿಕೊಳ್ಬೇಕು. ಜೊತೆಗೆ ಭಗವಂತನನ್ನು ಒಲಿಸೋದು ಬಹಳ ಕಠಿಣ. ಯಾವಾಗ ಬೇಕಾದಾಗ ದೇವರನ್ನು ಒಲಿಸಿಕೊಳ್ಬಹುದು. ಆದರೆ ಗುರುವಿನ ಒಲುಮೆ ಅನ್ನುವಂಥದ್ದು ಆಗ್ಬೇಕಾಗಿತ್ತು ಅಂತಂದ್ರೆ ಅನಂತ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಬೇಕು. ಅಂತ ಗುರುವರನ ಒಲುಮೆಯನ್ನ ಅದಕ್ಕಾಗಿ ಹೇಳಿದರು, ಗುರುವೇ ನಿಮ್ಮಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು ನಿತ್ಯ ಸುಖಿಯಾದಿ ಅಂತ ಅನ್ನುವಂಥ ಮಾತು ಯಾಕೆ ಬರಬೇಕಾಯಿತು ಅಂತಂತಂದ್ರೆ
ಆ ಗುರುವಿನಲ್ಲಿ ಅಷ್ಟೊಂದು ನಿಷ್ಠೆಯನ್ನು ಇಟ್ಟಿರ್ತಕ್ಕಂಥದ್ದು, ದೇವತೆಯಲ್ಲಿ ಅಷ್ಟೊಂದು ನಿಷ್ಠೆಯನ್ನು ಇಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಭಕ್ತಿ 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 ಅಂತ ಕರೀತಾರೆ. ಸಮಗಾರ ಭೀಮವನ ಪ್ರಸಂಗವನ್ನು ಅಮ್ಮವರು ಹೇಳಿದ್ರಲ್ಲ, ಎಷ್ಟು ನಿಷ್ಠೆ ಇತ್ತು ಸಮಗಾರ ಭೀಮವನಿಗೆ ಅಂತಂದ್ರೆ, ಒಂದು ಪ್ರಸಂಗ ನಡೀತು, ನಿಮ್ಗೆಲ್ಲ ಗೊತ್ತಿದೆ ಆ ಪ್ರಸಂಗ ಅಂತಕ್ಕಂಥದ್ದು. ಭೀಮಮ್ಮ, ಏ ಭೀಮವ್ವ, ಇವತ್ತಿನ ದಿವಸ ನೀನು ನವಲಗುಂದ ಪೇಟೆಯೊಳಗೆ ಸಂತೆ, ಅವತ್ತಿನ ದಿವಸ ನವಲಗುಂದ ಪೇಟೆಯೊಳಗೆ ಸಂತ್ಯಾಗಿ ನೀನು ದಿಗಂಬರನಾಗಿ ಸುತ್ತಾದ ಬರಬೇಕು. ಗುರುವ ದಿಗಂಬರನಾಗಿ ನೀನು ಸುತ್ತಾದ ಬರಬೇಕು. ಅಪ್ಪ ನನ್ನ ಆಜ್ಞೆ ಅಂತೆ ತಿಳ್ಕೊಂಡು ಸಮಗಾರ ಭೀಮಮ್ಮ ಗುರುವಿನ ಆಜ್ಞೆಯನ್ನು ಸೆರದ ಮೇಲೆ ಹೊತ್ಕೊಂಡು ಆಯಿತು ಅಂತ ತಿಳ್ಕೊಂಡು ಉಟ್ಟ ಬಟ್ಟೆಯನ್ನ ತೆಗೆದು ಇಟ್ಟು ದಿಗಂಬರರಾಗಿ ಸುತ್ತಾಡಿಕೊಂಡು ಬಂದು, ಇಡೀ ಪೇಟೆಯನ್ನು ಸುತ್ತಾಡ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು. ನಿಮ್ಗೆ ಹೇಳ್ತೇನೆ, ಆವತ್ತಿನ ದಿವಸ ಮರುದಿವಸ ಇಷ್ಟು ಜನ ಬಂತು ಸಮಗಾರ ಭೀಮವ್ವನ ಮನೆಗೆ. ಎಷ್ಟು ಜನ ಬಂದರು ಅಂತಂದ್ರೆ ಪಾಳೆ ಹಚ್ಚಿತು ಭೀಮಮ್ಮ ಮನೆಗೆ. ಅಮ್ಮ ಭೀಮಮ್ಮ, ಇವತ್ತು ನಿನ್ನೆ ನೀವು ಉಟ್ಕೊಂಡಿದ್ದೆಲ್ಲ ಸೀರೆ ಯಾವ ಸಂತಿಯೊಳಗೆ ತಗೊಂಡ್ಬಂದಿ? ಗೊತ್ತಾದ? ಅವನ ವಾಕ್ಯ ಹಂಗ. ಅವನ ಮೇಲೆ ಭಾರವನ್ನು ಹಾಕಿರ್ತಕ್ಕಂಥ ಸಮಗಾರ ಭೀಮವ್ವ ದಿಗಂಬರಳ ನವಲಗುಂದ ಪೇಟೆಯೊಳಗೆ ಹಾದು ಬಂದು ಹೆಣ್ಮಕ್ಳು ಎಲ್ಲರೂ ನೋಡ್ತಾರೆ, ಏನ ಇವ್ ನಾಗಲಿಂಗಪ್ಪ ಯಾವ ಊರು ಪೇಟೆಗಿನ ಅಂಗಡಿಯಾಗಿನ ತಂದಿರ್ಬೇಕು ಅಂತ ಪೀತಾಂಬರವನ್ನ ಭಾರಿ ಭಾರಿ ಶ್ರೀಮಂತರು, ಭಾರಿ ಭಾರಿ ಗೌಡಿಕೆ ಮಂಟವರು, ಬಹಳ ದೊಡ್ಡ ಶ್ರೀಮಂತರು, ಬಹಳ ದೊಡ್ಡವರು ಇದ್ರು. ಯಾರೂ ಸಹಿತ ಅಂತ ಸೀರೆಯನ್ನ ಕೊಂಡ್ಕೊಂಡವ್ರು ಇರ್ಲಿಲ್ಲ, ಹುಟ್ಟವರು ಇರ್ಲಿಲ್ಲ. ಎಲ್ಲಿ ಯಾವ ಅಂಗಡಿಯೊಳಗೆ ತಂದಿ, ಯಾವ ಪೇಟೆಯೊಳಗೆ ತಂದಿ ಅಂತ ತಿಳ್ಕೊಂಡು ಕೇಳಲಿಕ್ಕೆ ಹಚ್ತಾರೆ, ಪಳೆ ಹಚ್ತಾರೆ. ಬತ್ತಲೆಯಾಗಿ ತಿರುಗಾಡಿ ಬಾ ಅಂತ ತಿಳ್ಕೊಂಡು ಭೀಮಮ್ಮನಿಗೆ ಹೇಳಿದ. ಆದ್ರೆ ಏನ್ ಮಾಡ್ಯಾನವ, ಎಲ್ಲಿಯೂ ಯಾರೂ ಉಡಲಾರದಂತ ಸೀರೆಯನ್ನು ಉಡಿಸಿ ಕಳಿಸ್ಕೊಡ್ತಾರೆ. ಆಕೆಯ ದೃಷ್ಟಿಯಿಂದ ದಿಗಂಬರರು, ಲೋಕದ ದೃಷ್ಟಿಯಿಂದ ರೇಷ್ಮೆಯ ಪಟ್ಟ ಪೀತಾಂಬರವನ್ನು ಉಟ್ಟುಕೊಂಡು ಸುತ್ತಾಡಿಕೊಂಡು ಬರ್ತಾರಲ್ಲ. ಗುರುಭಕ್ತಿ ಶ್ರದ್ಧೆ ಅಂತಕ್ಕಂಥ ವರಭಕ್ತಿಯಿಂದ ಸಚ್ಚರಿತ ಬಂದುಂಟೆ. ಅದನ್ನೇ ಅಮ್ಮವ್ರು ಹೇಳಿದ್ರು, ಗೀತೆ ಹೇಳಿತ್ತು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಅದಕ್ಕಾಗಿ ಕಾಡಸಿದ್ದೇಶ್ವರ ಅಂತಕ್ಕಂಥ ಒಬ್ಬ ಶರಣರು ಒಂದು ವಚನ ಬರೀತಾರೆ, ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು, ಭಕ್ತನಾದರೆ ಮಾವಿನ ಫಲದಂತಿರಬೇಕು, ಭಕ್ತನಾದರೆ ಬೆಲ್ಲದ ಕುಳ್ಳಿಯಂತಿರಬೇಕು. ಇಂತಿಪ್ಪಾತನೇ ಭಕ್ತ ನೋಡ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ಜನ್ಮ. ಪ್ರಭುವೇ ಕಾಡಸಿದ್ದೇಶ್ವರರು ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು. ಹಾಗಿರಬೇಕು ಅಂತಂದ್ರೆ ನೀವೆಲ್ಲ ಅಪ್ಪಗಳು ರುದ್ರಾಭಿಷೇಕ ಮಾಡ್ತದೆ, ಪಂಚಾಮೃತ ಮಾಡ್ತದೆ. ಲಕ್ಷ್ಮಣ ಮಕ್ಕಳೇ, ಪಂಚಾಮೃತವನ್ನು ತಯಾರು ಮಾಡೋವಾಗ ಯಾರು ಚಿಕ್ಕು ಹಣ್ಣು ಬಹಳ ರುಚಿ ಇರ್ತದ ಅಂತ ತಿಳ್ಕೊಂಡು ನೀವ್ಯಾರು ಹಾಕಿದನ್ನ ಚಿಕ್ಕು ಹಣ್ಣು ಉಪಯೋಗ ಮಾಡಿಲ್ಲ ಪಂಚಾಮೃತದೊಳಗೆ. ನೀವು ಫ್ರೂಟ್ ಸಲಾಡ್ ಮಾಡೋ ಹೊತ್ತಿನಾಗ ದಾಳಂಬರಿ ಅದೋ ಇದೋ ಹಾಕೊಂಡು ನಿಮ್ಮ ರುಚಿಗಾಗಿ ನೀವು ಮಾಡ್ತೀರಿ. ಆದ್ರೆ ಭಗವಂತನಿಗೆ, ಈಶ್ವರ ಲಿಂಗನಿಗೆ, ಬಸವಣ್ಣನಿಗೆ, ರೇಣುಕಾಚಾರ್ಯರಿಗೆ, ಹನುಮಂತ ದೇವರಿಗೆ ಪಂಚಾಮೃತವನ್ನು ಅಭಿಷೇಕವನ್ನು ಮಾಡುವಾಗ ಯಾರು ಕೂಡ ಚಿಕ್ಕ ಹಣ್ಣು ಕಲಿಸಿ ನಾವು ಅಭಿಷೇಕ ಮಾಡಿಲ್ಲ. ಯಾವ ಹಣ್ಣು? ಬಾಳೆಹಣ್ಣು. ಅದಕ್ಕೆ ಅವರಂತಾರೆ ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು. ಬಾಳೆಯ ಹಣ್ಣಿನ ಎಲ್ಲಾ ಹಣ್ಣುಗಳಲ್ಲಿ ಬೀಜಗಳಿದಾವ, ಆದರೆ ಬಾಳೆಹಣ್ಣಿಗೆ ಬೀಜ ಅಂತಕ್ಕಂಥದ್ದಿಲ್ಲ, ಅದು ಮರಿಗಳನ್ನು ಕೊಟ್ಟು ಹೋಗ್ತಕ್ಕಂಥದ್ದು. ಹಾಗೆ ನಿನ್ನಲ್ಲಿ ಭಕ್ತ ನೀ ಹೇಗಿರಬೇಕು ಅಂದ್ರೆ, ಆಸೆ ಅನ್ನುವಂತ ಬೀಜವನ್ನು ತೆಗೆದು ಇಟ್ಟು ನೀನು ನಿನ್ನ ಬಾಳುವೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದೇ ಬಾಳೆಯ ಭಕ್ತನಾದರೆ ಬಾಳೆಯ ಹಣ್ಣಿನ. ಅದಕ್ಕಾಗಿ ಬಾಳೆಹಣ್ಣನ್ನು ನಾವು ಉಪಯೋಗ ಮಾಡ್ತೇವೆ. ರುದ್ರಾಭಿಷೇಕದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡುವಾಗ ಬಾಳೆಹಣ್ಣನ್ನು ಯಾಕೆ ಉಪಯೋಗ ಮಾಡ್ತೀವಿ ಅಂತಂದ್ರೆ,
ತನ್ನ ಬಾಳನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥದ್ದು, ಬೀಜ ಅಂತಕ್ಕಂಥದ್ದು ಇಲ್ಲ. ಆ ಕಾರಣದಿಂದ ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು, ಭಕ್ತನಾದರೆ ಮಾವಿನ ಫಲದಂತಿರಬೇಕು. ಮಾವಿನ ಫಲ ಅದು ಒಮ್ಮೆ ಹಣ್ಣಾಗೋದಿಲ್ಲ. ಈಗ ಬಹಳ ಗಿಡಗಳು ಎಷ್ಟು ಚಲೋ ಬಿಟ್ಟಾವ, ಏನು ಗಂಟಿ ಜೋತ್ ಬಂದಂಗೆ ಆಗ್ಯಾವ. ಎಲ್ಲ ಕಡೆಗೆ ನೋಡ್ತೇವೆ ನಾವು ಮಾವಿನ ಗಿಡಗಳು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ರಸಭರಿತವಾಗಿರ್ತಕ್ಕಂಥ ತುಂಬಿಕೊಂಡಿರ್ತಕ್ಕಂಥ ಮಾವಿನ ಕಾಯಿಗಳು ಎಳೆ ಬಿದ್ದಾವೆ. ಇನ್ನೇನು ಇನ್ನೊಂದು 8-10 ದಿವಸಕ್ಕೆ ಅವುಗಳನ್ನು ಹರಿದು ನೀವು, ಅದು ಈಗ ಹುಳಿ ಕಾಯಿದ್ದಾಗ ಹುಳಿ, ಭಾರಿ ಹುಳಿ. ಆ ಹುಳಿತನವನ್ನ ಕಳೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ ಆ ಹಣ್ಣು, ಆ ಕಾಯಿಯನ್ನ ನೀವು ಏನ್ ಮಾಡ್ತೀರ, ಇಳಿಸ್ತೇವೆ. ಪಾಡಿಗೆ ಬಂದಿರತಕ್ಕಂತಹ ಅದು ಹಣ್ಣು ಮುಂದೆ ಆಗಬೇಕು, ಆ ಅವಸ್ಥೆಯನ್ನ ತಲುಪುತ್ತದೆ. ಆ ಅವಸ್ಥೆಗೆ ಬಂದಾಗ ಆ ಕಾಯಿಯನ್ನ ತೊಟ್ಟಿನಿಂದ ಬಿಡಿಸಿ ಒಂದಿಷ್ಟು ಅಡಿ ಹಾಕ್ತದೆ. ಹಣ್ಣು ಹಾಕುವಾಗ ಆ ಕಾಯಿಯನ್ನು ಹಾಕುವಾಗ ಎದರಲ್ಲಿ ಹಿಡಿತದೆ ನೀವು? ಹುಲ್ಲು, ಭತ್ತದ ಹುಲ್ಲು, ಒಣ ಹುಲ್ಲು ಕಾಯಿಯನ್ನು ತಗೊಂಡು ಬಂದು ಆ ಒಣ ಹುಲ್ಲಿನೊಳಗೆ ಒಂದು ಕಡೆ ಭತ್ತ ಬೆಳೀತದ, ಭತ್ತ ಬೆಳೆಯುವ ನಾಡಿನಲ್ಲಿ ಭತ್ತದ ಹುಲ್ಲನ್ನು ಹಾಕ್ತದೆ. ಈ ಕಡೆ ಕಡ್ಡ ಅಥವಾ ನೀವು ಯಾವುದೋ ಹುಲ್ಲನ್ನು ಹಾಕ್ಬೋದು. ಆ ಹುಲ್ಲು ಅನ್ನುವಂಥದ್ದು ಅದರಲ್ಲಿ ಇರ್ತಕ್ಕಂಥ ಮಾವಿನ ಕಾಯಿಯಲ್ಲಿ ಇರ್ತಕ್ಕಂಥ ಹುಳಿತನ ಇರ್ತದಲ್ಲ, ಭಯಂಕರ ಹುಳಿ. ಒಂದಿಷ್ಟು ಕಚ್ಚಿದ್ರೆ ಸಾಕು ಅಲ್ಲೆಲ್ಲ ಜುಮ್ ಅಂತಿರ್ತಾವ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಹುಳಿಯಿಂದ ಕೂಡಿಕೊಂಡಿರ್ತಕ್ಕಂಥ ಕಾಯಿಯನ್ನ ಹುಲ್ಲಿನೊಳಗೆ, ಭತ್ತದ ಹುಲ್ಲಿನೊಳಗ ಇಟ್ಟಾಗ ಒಂದು 8-10 ದಿವಸ ನೀವು ಇಟ್ರಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಹುಳಿತನ ಎಲ್ಲವೂ ಕೂಡ ಮಾಯವಾಗಿ ಪಕ್ವವಾಗಿರ್ತಕ್ಕಂತಹ, ಪರಿಪೂರ್ಣವಾಗಿರ್ತಕ್ಕಂತಹ ಮಾಧುರ್ಯ ಅಂತಕ್ಕಂಥದ್ದು, ಜೇನಿನ ರುಚಿಯಂತೆ, ಬೆಲ್ಲದ ರುಚಿಯಂತೆ, ಸಕ್ಕರೆ ಸಿಹಿಯಂತೆ, ಆ ರೀತಿಯಾಗಿರ್ತಕ್ಕಂಥ ಒಳಗೆ ಅಷ್ಟೊಂದು ತುಂಬಿಕೊಂಡಿರ್ತದೆ. ಬರೀ ಮ್ಯಾಗಿನ ಸಿಪ್ಪಿಯನ್ನು ಸುಲಿದ್ರೆ ಸಾಕು, ರೌಡಿ ಸುಲಿದಾಗ ಹಾಕಿರೋದು. ಅಷ್ಟು ಪಕ್ವವಾಗಲಿಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಆ ಹುಲ್ಲಿನ ವಾತಾವರಣ ಅಂತಕ್ಕಂಥದ್ದು. ಹಾಗೆ ಭಕ್ತನಾಗಿರ್ತಕ್ಕಂಥವನು ಮೊದಲು ಹೊಳಿ ಇರ್ತಾನ, ಕಗ್ಗಿರ್ತಾನ. ಅವನಲ್ಲಿ ಏನೋ ಯಾವುದೋ ರೀತಿಯಾಗಿರ್ತಕ್ಕಂಥ ಅಹಂಕಾರ, ಮಮಕಾರ ಅಂತಕ್ಕಂಥವುಗಳು ಇರ್ತಾವ. ಅಜ್ಞಾನ, ಆವರಣ, ವಿಕ್ಷೇಪ, ಮಲ ವಿಕ್ಷೇಪ ದೋಷಾದಿಗಳು ಇರ್ತಾವ. ಅವೆಲ್ಲ ದೋಷಗಳು ಮಾಡಬೇಕಾಗಿತ್ತು ಅಂತಂದ್ರೆ, ಹುಳಿತನ ಮಾಯ ಆಗ್ಬೇಕಾಗಿತ್ತು ಅಂತಂದ್ರೆ ಭತ್ತದ ಹುಲ್ಲಿನ ಹಾಗೆ ಗುರು ಸಾನ್ನಿಧ್ಯ ಅಂತಕ್ಕಂಥದ್ದು, ಸತ್ಸಂಗದ ಸಾನ್ನಿಧ್ಯ ಅಂತಕ್ಕಂಥ ಹುಲ್ಲು, ಗುರುವಿನ ಸಾನ್ನಿಧ್ಯ ಏನು ಮಾಡ್ತದ ಅಂತ ಕೇಳಿದ್ರೆ ಆ ಸಾಧಕದಲ್ಲಿ, ಆ ಭಕ್ತನಲ್ಲಿರ್ತಕ್ಕಂಥ ಎಲ್ಲ ಹುಳಿತನವನ್ನ, ಅಜ್ಞಾನವನ್ನ ತೆಗೆದುಹಾಕಿ ಕೇವಲ ಜ್ಞಾನ ಅಂತಕ್ಕಂಥ ಮಾಧುರ್ಯವನ್ನು ತುಂಬುತ್ತಾನಲ್ಲ. ಆ ಕಾರಣದಿಂದ ಅದಕ್ಕಾಗಿ ಭಕ್ತನಾದರೆ ಮಾವಿನ ಫಲದಂತಿರಬೇಕು. ಇದು ಬಂದ ಮಾವಿನ ಹಣ್ಣಿನ ಸೀಸನ್ ಬಂತಲ್ಲ, ಉಪ್ಪಿನಕಾಯಿ ಸೀಸನ್, ಮಾವಿನ ಹಣ್ಣಿನ ಸೀಸನ್. ಈಗ ಸದ್ಯ ಉಪ್ಪಿನಕಾಯಿ ಸೀಸನ್. ಇನ್ನೂ 15 ದಿವಸಕ್ಕೆ ಮಾವಿನ ಹಣ್ಣು, ಹೋಳಿಗೆ, ಚಪಾತಿ ಏನ್ ಬೇಕಾದಂಗೆ ಆನಂದವಾಗಿ ಊಟ ಮಾಡ್ತಾರೆ. ಗಿಡ ಇದ್ದಾವಂತೂ ಪುಣ್ಯ, ದೊಡ್ಡ ಪುಣ್ಯ, ಬಹಳ ದೊಡ್ಡ ಪುಣ್ಯ. ನಿಮಗೆ ಕೊಂಡ್ಕೊಂಡು ಬರೋದಾಗ ಆಗ್ತಿಲ್ಲ, ಗಿಡದಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ. ಅದಕ್ಕಾಗಿ ಅವ್ರಂತಾರೆ ಶರಣರು, ಭಕ್ತನಾದರೆ ಮಾವಿನ ಫಲದಂತಿರಬೇಕು. ಮೊದಲು ಕಗ್ಗ ಇರ್ತದೆ, ಅದೇನೋ ಹುಳಿ ಇರ್ತದೆ. ಹುಳಿಯನ್ನ ತೆಗೆದು ಹಾಕ್ಬೇಕಾಗಿತ್ತಂದ್ರೆ ಮೊದಲು ಏನ್ ಬೇಕು ಅಂತಾರೆ, ಸದ್ಗುರು, ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುವಿನ ಗುರು ಸಾನ್ನಿಧ್ಯ ಅಂತಕ್ಕಂಥದ್ದು ಏನು ಮಾಡ್ತದಂದ್ರೆ ವ್ಯಕ್ತಿಯನ್ನ ಪರಿಪೂರ್ಣವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇಡೀ ತನ್ನ ಶಕ್ತಿಯನ್ನು ಯಾರಿಗೆ ಕೊಡ್ತಾನ ಗುರು ಅಂತಂದರೆ ಶಿಷ್ಯನಿಗೆ ದಾರಿಯನ್ನು ಕೊಡ್ತಾನ. ಅವ್ಯಕ್ತವಾಗಿ, ಬಹಳ ವಿಶೇಷ ರೀತಿಯಲ್ಲಿ ಗುಪ್ತವಾಗಿ ಅದು ಹೊರಗೆ ಬಂದ್ಬಿಡ್ತದ. ಅದು ಹೇಗೆ ಬರ್ತದ ಆ ರೀತಿಯಾಗಿರ್ತಕ್ಕಂಥದ್ದು. ಒಂದ್ಸಲ ಗುರುಲ್ ಹೊಸೂರಿನ ಚಿದಂಬರ ಸ್ವಾಮಿಗಳಂತ ತಿಳ್ಕೊಂಡು, ಬಹಳ ದೊಡ್ಡ ಜ್ಞಾನಿಗಳು, ಚಿದಂಬರ ದೀಕ್ಷಿತರು, ಬಹಳ ದೊಡ್ಡ ಜ್ಞಾನಿಗಳು. ಅವ್ರ ಹತ್ರ ಅವರು ಇಷ್ಟಾರ್ಥ ಸಿದ್ಧಿರಸ್ತು ಅಷ್ಟಂದ್ರೆ ಸಾಕು, ಯಾರು ಏನು ಮನಸ್ಸಿನೊಳಗೆ ಮಾಡ್ಕೊಂಡು ಬಂದಿರ್ತಾರ ಅದೆಲ್ಲವೂ ಆಗ್ತಕ್ಕಂಥದ್ದು ಆಗ್ತಿರುತ್ತೆ. ಮಕ್ಕಳಿಲ್ಲ, ಮಕ್ಕಳು ಆಗ್ತವೆ. ಹೆಣ್ಣಿಲ್ಲ, ಹೆಣ್ಣಾಗ್ತದೆ. ಗಂಡಿಲ್ಲ, ಗಂಡಾಗ್ತದೆ. ನನ್ನ ಸಂಪತ್ತಿಲ್ಲ, ಸಂಪತ್ತು ಆಗ್ತದೆ. ಏನು ಇಲ್ಲ ಅದು ಆಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪವಾಡ ಸದೃಶವಾಗಿರ್ತಕ್ಕಂಥ ಶಕ್ತಿ ಚಿದಂಬರ ದೀಕ್ಷಿತರಲ್ಲಿ ಇತ್ತು. ಅಂಥವ್ರ ಹತ್ರ ಸುಮಾರು 18-20 ವರ್ಷಗಳ, 14-18 ವರ್ಷಗಳಿಂದ ಮಕ್ಕಳಾಗಿರ್ಲಿಲ್ಲ. ಆ ದಂಪತಿಗಳು ಬಂದು
ಚಿದಂಬರ ದೀಕ್ಷಿತರಿಗೆ ಬೇಡ್ಕೊಳ್ತಾರೆ. ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ 1 ಡಜನ್ ಬಾಳೆಹಣ್ಣಿಟ್ಟು ಒಂದು ಕಾಯಿ ಕರ್ಪೂರ ಮಾಡಿಕೊಂಡು, ಅಪ್ಪ ಇಷ್ಟು ವರ್ಷ ಆಯಿತು, ನಮ್ಮ ಸಂತಾನ ಭಾಗ್ಯ ಇಲ್ಲ, ದಯವಿಟ್ಟು ಸಂತಾನ ಭಾಗ್ಯವನ್ನು ಕರುಣಿಸಬೇಕಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ದಂಪತಿಗಳು ಬಹಳಷ್ಟು ತಮ್ಮ ಅಳುಗಳನ್ನು ತೋಡಿಕೊಳ್ತಾರೆ, ತಮ್ಮ ದುಃಖವನ್ನು ತೋಡಿಕೊಳ್ತಾರೆ. ಅವಾಗ ಚಿದಂಬರ ದೀಕ್ಷಿತರಿಗೆ ಏನು, ಯಾವ ಲೋಕದಲ್ಲಿದ್ದರು, ಹೆಂಗಿದ್ರು ಜ್ಞಾನಿಗಳು ಅದು ಹೆಂಗಿರ್ತಾರೆ ಹೇಳಕ್ ಬರೋದಿಲ್ಲ ಯಾವ ಸಂದರ್ಭದಲ್ಲಿ. ಅವ್ರು ಏನಂದ್ಬಿಟ್ರು ಅಂತಂದ್ರೆ, ಈ ಜನ್ಮದಲ್ಲಿ ನಿಮ್ಮ ಮಕ್ಕಳಾಗೋದಿಲ್ಲ ಹೋಗಿ ಅಂದ್ಬಿಟ್ರು. ಅವಾಗ ಮೊದಲೇ ಸಂತಾಪ, 14-18 ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಮೊದಲೇ ದುಃಖ ಅಂತಕ್ಕಂಥದ್ದು ಬಹಳಷ್ಟು ಒಡಲು ಮುಟ್ಟಿತ್ತು, ಒಡಲು ತುಂಬಿಕೊಂಡಿತ್ತು. ಅವಾಗ ಇವರ ಹಿಂಗಂತಾರ ಅಂದಮೇಲೆ ಹರ ಮುನಿದರೆ ಗುರು ಕಾಯವ, ಗುರು ಮುನಿದರೆ ಹರ ಕಾಯಲ್ಲ. ಇನ್ನೇನ್ ಮಾಡೋದು? ಗುರುಗಳು ಹೀಗಂತಾರ ಅಂದಮೇಲೆ ಇಲ್ಲಿ ನಮಗೆ ಪರಿಹಾರ ಸಿಗ್ಬೋದು ಅಂತ ತಿಳ್ಕೊಂಡು ನಾವು ಬಂದಿದ್ವಿ. ಆದರೆ ನಮ್ಮ ಮನವಿ ಅಂತಕ್ಕಂಥದ್ದು ಮುಟ್ಟಲಿಲ್ಲ ಭಗವಂತನಿಗೆ, ಗುರು ಪರಮಾತ್ಮನಿಗೆ. ಆಯ್ತು ಅಂತ ತಿಳ್ಕೊಂಡು ಇಬ್ರು ಅತ್ಕೋಂತ ಮಹಾದ್ವಾರದ ಕಡೆಗೆ ಬರ್ತಿದ್ರು, ಮಠದ ಮಹಾದ್ವಾರದ ಕಡೆಗೆ. ಅವಾಗ ಬಹಳ ವರ್ಷದಿಂದ ಅಲ್ಲೊಬ್ಬ ಮನುಷ್ಯ ಈ ಕಡೆ ಲಕ್ಷ ಕೊಟ್ಟು ಕಸ ಹೊಡಿತಿದ್ದ. ಇವರು ಅಳುದನ್ನ ಆ ಕಸ ಹೊಡಿ ಮನುಷ್ಯ ನೋಡಿದ. ಸೇವಕ ಅವ ಒಳಗೆ ಬರೋವಲ್ಲ, ಅವ ಶಪಚ ಶೂದ್ರ, ಮ್ಯಾಗ ಮಠದ ಒಳಗೆ ಪ್ರವೇಶ ಇಲ್ಲ, ಅವನಿಗೆ ಯಾರು ಪ್ರವೇಶ ಇಲ್ಲ ಅಂತ ಹೇಳಿಲ್ಲ. ತನ್ನಷ್ಟಕ್ಕೆ ತಾನ ಅಂಜಿ ನಾವು ದೂರ ಇರ್ಬೇಕಪ್ಪ ಅಂತ ಹೇಳ್ಕೊಂಡು ಕಸ ಹೊಡ್ಕೊಂತ ಇದ್ದ. ಈಗ ಗಂಡ ಹೆಂಡತಿ ಅಳುವುದನ್ನು ನೋಡಿ ಯಾಕೆ ಅಳ್ತುಕೊಂತ ಬಂದ್ರು ನೀವು? ಗುರುಗಳ ಹತ್ರ ಏನು ಬೇಡಿಕೊಂಡ್ರು, ಅವ್ರು ಏನ್ ಅಂದ್ರು, ಬಹುತೇಕ ಇಲ್ಲೋ ಏನೋ ಆಗ್ಯದ ಅಂತ ತಿಳ್ಕೊಂಡು ಕಸಬರಿಗೆ ಪೊರಕೆಯನ್ನು ತಳಗಿಟ್ಟು, ಅಪ್ಪ ಯಾಕ್ರಿ ಶರಣರು ಹಂಗ ಹೊರಟ್ರಿ, ಯಾಕೆ ಅಳಾಕತ್ತಿರಲ್ಲ, ಯಾಕೆ ದುಃಖ ಆಗಿದೆ ನಿಮ್ಗೆ ಅಂತೇಳಿ. ಏನಿಲ್ಲಪ್ಪ, 14-18 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಚಿದಂಬರ ಸ್ವಾಮಿಗಳನ್ನ ಮಕ್ಕಳನ್ನು ಕೊಡ್ರಿ ಅಂತ ತಿಳ್ಕೊಂಡು ಕೇಳ್ಕೊಳಕ್ಕೆ ಬಂದ್ವಿ. ಈ ಜನ್ಮದಲ್ಲಿ ನಮ್ಗೆ ಮಕ್ಕಳೇ ಇಲ್ಲ ಅಂತ ತಿಳ್ಕೊಂಡಂತ ನಮ್ಗೆ ಕಳಿಸ್ಯಾರಪ್ಪ, ಅದಕ್ಕೆ ದುಃಖ ಆಗೈತಿ, ಏನ್ ಮಾಡೋದು, ಬರಬಾರ್ದಾಗಿತ್ತು ಬಂದಿದ್ದೀವಪ್ಪ ಅಂತಂದ್ರು. ಅವಾಗ ಆ ಮಹಾದ್ವಾರದ ಹತ್ತಿರ ಕಸ ಹೊಡ್ಕೊಂತ ಹೋಗಿರ್ತಕ್ಕಂಥ ವ್ಯಕ್ತಿ ಅಂತಾನ, ನಮ್ಮ ಮಠದಾಗ ಬಂದು 10 ಹೋದವ್ರು ಇನ್ನೂವರೆಗೆ ಯಾರೂ ಇಲ್ಲ. ಆದ್ರೆ ಈ 10 ಹೋಗಿರ್ತಕ್ಕಂಥ ದೃಶ್ಯವನ್ನು, ಅಳತಕ್ಕಂಥ ದೃಶ್ಯವನ್ನು ಹೊರಗೆ ಹೋಗಿ ಇವರು ಅಪಪ್ರಚಾರ ಮಾಡಿದ್ರು ಅಂದ್ರೆ ನನ್ನ ಗುರುವಿನ ನಾಮ ಕೆಡುತ್ತದ ಅಂತ ತಿಳ್ಕೊಂಡು ವಿಚಾರ ಮಾಡಿರ್ತಕ್ಕಂಥ ಭಕ್ತ ಹೇಳ್ತಾನೆ, ಅಪ್ಪ ಹಂಗಿಲ್ಲ ನಮ್ಮ ಗುರುಗಳು, ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಅವ ಹೇಳಿದ್ದ, ಒಟ್ಟಾಗಿ ವಿಚಾರ ಮಾಡಬೇಡ್ರಿ, ಇವತ್ತಿನ ದಿವಸ ನೀವು ನೆನ್ಪಿಟ್ಕೊಡ್ರಿ, ಬಂದಿರತಕ್ಕಂಥ ದಿವಸ ನೆನ್ಪಿಟ್ಕೊಡ್ರಿ. ಇವತ್ತಿನ ದಿವಸ ಹಿಡ್ಕೊಂಡು ಮುಂದಿನ ವರ್ಷ ಬರುವುದರೊಳಗಾಗಿನೇ ಗಂಡ ಮಗನ ತಗೊಂಡು ನೀವು ಮಠಕ್ಕೆ ಬರ್ತೀರಿ ಅಂದ್ಕೊಂಡು ಅಂದ. ಅವನೊಂದು ದಂಪತಿಗಳಂತಾರ, ಒಳಗೆ ಗುರುಗಳು ದೊಡ್ಡವರದಾರ ಅಂತ ತಗೊಂಡು ಹೋಗಿದ್ವಿ, ಅವರ ಕೊಟ್ಟಿಲ್ಲ ನನಗೆ, ಇನ್ನೇನು ಹೇಳ್ತಾನ. ಆದರೂ ಒಂಥರ ಏನೋ ಮನಸ್ಸಿನೊಳಗೆ ಸಂತೋಷ ಅಂತಕ್ಕಂಥದ್ದು ಹುಟ್ಟಿತು. ಹೋಗಲಿ, ಗುರುಗಳು ಏನಾರ ಯಾಕಾಗವಲ್ಲಕ್ಕೆ, ಇವೊಬ್ಬ ಹೇಳ್ಯಾನ ಅಂದಮೇಲೆ ಇವ ನನಗೆ ಮಕ್ಕಳಕ್ಕಾವ ಅಂತಂತ ಅಂದಮೇಲೆ ಆಗಬಹುದು, ಇರ್ಲಿ ಅಂತ ತಿಳ್ಕೊಂಡು ಇವನ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆಯಿಂದ ಮುಂದೆ ಏನಾಯಿತು ಅಂತಂತಂದ್ರೆ 1 ವರ್ಷ ಆಯಿತು. ಗಂಡು ಮಗನ ತಗೊಂಡು ಅಲ್ಲಿಗೆ ಬಂದು ಮಠಕ್ಕೆ ಬಂದು ಆಯಿತು, ಗಂಡು ಮಗ ಆಯಿತು. ಅವಾಗ ಅವರು ಬಂದು ಈ ಕಸ ಹೊಡೆಯೋದಂತ ಬರಲಿಲ್ಲ. ಮೊದಲು ಭೇಟಿಯಾಗಿದ್ದರಲ್ಲ, ಮಕ್ಕಳಾಗೋದು ಹೋಗೋದು ನಿಂತಿದ್ರಲ್ಲ, ಅವರಿಗೂ ತೋರಿಸ್ಬೇಕು ಮಕ್ಕಳಾಗೋದು ನಿಂತಿದ್ದಿಲ್ಲ. ಒಪ್ಪ ನೋಡು ಹಂಗಾಗ ಮಕ್ಕಳು ಅಂದ್ರೆ ಹಂಗ ಅವರಿಗೆ ಮೂದಲಿಸ್ಬೇಕು, ಗುರುಗಳನ್ನ ಸ್ವಲ್ಪ ಟೀಕಾ ಮಾಡ್ಬೇಕಂತ ಹೇಳ್ಕೊಂಡು ಹೋಗಿ ಗಂಡ ಮಗು ಏನು ನೋಡ್ಬೇಕು. ಇವತ್ತು ನಮ್ಮ ಯಾರು ಹುಡುಗಿತ್ತಲ್ರಿ, ಸಣ್ಣ ಹುಡುಗ ಇಲ್ಲೇ ಬಂದ್ರೆ ಕುಮ್ಮಟಿಗೆ ಮಾಸ್ತರ್ ಹೆಸರೇನು? ಅವನ ಅಪ್ಪನ ಹೆಸರು ಚಂದ್ರಶೇಖರ್. ಅವನ ಮಗ ಹಿಂಗೆ 2 ವರ್ಷ 3 ತಿಂಗಳದೈತಿ. ಬಹುತೇಕ ನಿಮ್ಗೆ ಬುದ್ಧಿ ಇರ್ಲಿಕ್ಕಿಲ್ಲ, ಅಷ್ಟು ಅದ್ಭುತ ಮಗುವೈತೆ. ಮುಂದೆ ಏನಾಕೋನೋ ಗೊತ್ತಿಲ್ಲ, ಬಹಳ ಅದ್ಭುತ. ಅಜ್ಜವ್ರ ಬಂದ್ರಿ, ಬರ್ರಿ ನಮಸ್ಕಾರ, ಹೋಗಿ ಬರ್ತೀರಿ ನಮಸ್ಕಾರ, ಏನು ನೋಡ್ಬೇಕು.
ಯಾರು ಬೇಕಾದ್ರೆ ಎಷ್ಟು ಸೋಷಲ್ ಐತದ ಮಗು ಹಂಗ ಹುಟ್ಟಿತು. 14 ವರ್ಷದ ನಂತರ ಇವ್ರು ಈ ದಂಪತಿಗಳಿಗೆ ಹೋದ ಮಗನ ಹಾಕಿದ ಕೂಡಲೇ ಮಗು ಆನಂದದಿಂದ ಏನೋ ನಗುತ್ತಾ 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 ಇತ್ತು. 8-9 ತಿಂಗಳ ಮಗು ನೋಡಿ ಮತ್ತೆ ನಮಸ್ಕಾರ ಮಾಡಿ ಹೇಳಿದರು, ಗುರುಗಳ ನಿಮ್ಮಂತೆಕಂತೂ ಏನೂ ಶಕ್ತಿನೂ ಇಲ್ಲ, ನಿಮ್ಮಂತಕ್ಕೆ ಏನೇನೂ ಇಲ್ಲ. ನಿಮ್ಮ ಈ ಅಂಗಳನ ಕಸ ಹೊಡ್ಯಾವ ಒಬ್ಬವ ನಮ್ಗೆ ವರ ಕೊಟ್ಟ, ಅವನಲ್ಲಿ ಶಕ್ತಿ ಐತಿ, ನಿಮ್ಮಲ್ಲಿ ಏನೂ ಇಲ್ಲಲ್ರಿ ಗುರುವೇ ಅಂದ. ಚಿದಂಬರ ದೀಕ್ಷಿತರಂದರು ಮಗನ ನೋಡಿದ್ರು, ಕೂಸನ್ನು ನೋಡಿದ್ರು, ಖುಷಿ ಆಯ್ತು. ಬರೀ ಮಗುವಿನ ನೋಡಿ ಖುಷಿ ಆಗಲಿಲ್ಲ, ಅವನ ಶಿಷ್ಯನಾಗಿರ್ತಕ್ಕಂಥವನು ಉದ್ದೇಶ ಏನಿತ್ತು ಚಿದಂಬರ ದೀಕ್ಷಿತರಿಗೆ. ತ್ರಿಕಾಲಜ್ಞಾನಿಗಳು ಚಿದಂಬರ ದೀಕ್ಷಿತರು ಮುಂದೆ ಹಿಂಗೆ ಹಾಕಿದ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅಂತ ತಿಳ್ಕೊಂಡು ಅವ್ರೇನ್ ಮಾಡಿಬಿಟ್ರು, ನೋಡಪ್ಪ ನಮ್ಮ ಮಠದಾಗಿರ್ತಕ್ಕಂಥವ್ರು ಎಲ್ಲರೂ ಹೆಂಗ ಅದಾರ ಅಂತಂದ್ರೆ, ನಾನು ರಗಡು ಜಪ ತಪ ಹೋಮ ಹವನ ಅನುಷ್ಠಾನ ಎಲ್ಲ ರಗಡು ಮಾಡ್ತೇನೆ. ನಾ ಮಾಡಿರ್ತಕ್ಕಂಥದ ಜಪದ ಫಲವನ್ನ ಈ ಮಠದಾಗ ಏನು ಸೇವಾ ಮಾಡಕತ್ತಾರಲ್ಲ ಅವರ ಎಲ್ಲ ಕಸ್ಕೊಂಡ್ಬಿಟ್ಟಾಗ ನನ್ನಂತಕ್ಕೆ ಇವೂ ಇಲ್ಲ, ಅವರು ತಗೊಂಡಾಗ ಅಂತ ತಿಳ್ಕೊಂಡ. ಇದು ನಿರ್ವ್ಯಾಜ ಭಕ್ತಿ ಅಂತಕ್ಕಂಥದ್ದು. ತನ್ನ ಗುರುವಿನ ಮೇಲೆ, ತನ್ನ ಆ ಸ್ಥಾನದ ಮೇಲೆ ಭಕ್ತಿ ಶ್ರದ್ಧೆಯನ್ನು ಇಟ್ಟಿದ್ದಕ್ಕೋಸ್ಕರವಾಗಿ ಗುರುವಿನ ಮೇಲೆ ನಿಷ್ಠೆಯನ್ನು ಇಟ್ಟು, ಇನ್ನು 1 ವರ್ಷದೊಳಗಾಗಿ ನೀವು ಗಂಡು ಮಗ ಹುಡ್ತದ ಎತ್ಕೊಂಡು ಬರ್ತೀರಿ, ಆಗ ನಕ್ಕೊಂತ ಬರ್ತೀರಿ, ಈಗ ಎತ್ಕೊಂಡು ಹೊಂಟಿರಿ, ಆಗ ನಕ್ಕೊಂಡು ಬರ್ತೀರಿ ಅಂತ ತಿಳ್ಕೊಂಡು ಹೇಳಿ. ಏನು ಕಾರಣ ಅಂದ್ರೆ ಗುರುವಿನ ಮೇಲೆ ಅಷ್ಟೊಂದು ನಿಷ್ಠೆ ಪ್ರೇಮ ಅಂತಕ್ಕಂಥದ್ದು. ಅದಕ್ಕಾಗಿ ಅನನ್ಯಾಶ್ಚಿಂತೆಯಂತೋಮ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾನೆ, ಅಪ್ಪ ಅರ್ಜುನ, ಯಾವಾಗಲೂ ಕೂಡ ಏಕನಿಷ್ಠೆಯಿಂದ ಸದಾವ ಕಾಲದಲ್ಲಿ ಯಾರು ನನ್ನನ್ನು ಭಜಿಸುತ್ತಾರೆಯೋ, ಕುಣೂರು ಕೊಡಗೂಸು ಏನು ಮಾಡಿದ್ರು, ಪ್ರತಿನಿತ್ಯ ಅವರಪ್ಪ ಹಾಲು ಕುಡಿಸಿ ಬರ್ತಿದ್ದ ಕಲ್ಮೇಶ್ವರನಿಗೆ. ಆದರೆ ಜಾತ್ರೆಗೆ ಹೋಗಿರ್ತಕ್ಕಂಥ ಅವನು, ಯಾವುದೋ ಕಾರಣಕ್ಕಾಗಿ ಹೋಗಿರ್ತಕ್ಕಂಥ ಅವನು ಬಹಳ 9 ವರ್ಷದ ಮಗಳಿಗೆ ನೀನು ಹಾಲು ಕುಡಿಸಿ ಬಾರುವ ಅಂತ ತಕೊಂಡು ಹೇಳಿದಾಗ, ಕುಡಿಸ್ಲಿಕ್ಕೆ ಹೋಗಿರ್ತಕ್ಕಂಥ ಮಗು ಅವ ಬರೀ ಕಲ್ಲು ದೇವರಿಗೆ ನೈವೇದ್ಯ ಮಾಡಿ ಬರ್ತಿದ್ದ. ಆದ್ರೆ ಬಹಳ ಭಕ್ತಿಗೆ ಒಲ್ದಿರ್ತಕ್ಕಂಥವನು ಕಲ್ಲಿನಲ್ಲಿ ಇರ್ತಕ್ಕಂಥ ಕಲ್ಮೇಶ್ವರ ಎದ್ದು ಬಂದು ಪ್ರತಿನಿತ್ಯ ಹಾಲು ಕುಡಿತಿದ್ದ. ಆದರೆ ಎದಕ್ಕೋಸ್ಕರವಾಗಿ ಏನಿತ್ತಲ್ಲೇ ಬಾಲ ಭಕ್ತಿ ಅಂತಕ್ಕಂಥದ್ದು, ಅವಳಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದು ಅಷ್ಟು ಕೆಲಸವನ್ನು ಮಾಡಿತು. ಅದಕ್ಕಾಗಿ ಇಲ್ಲೇ ಗೊಲ್ಲಾಳ ಯಾವ ಗೊಲ್ಲಾಳ? ಗೋಲಿಗರಿ ಗೊಲ್ಲಾಳೇಶ್ವರ ಕುರಿಯ ಹಿಕ್ಕಿಯಲ್ಲಿ ಲಿಂಗವನ್ನು ಕಂಡವನು. ಶ್ರೀಶೈಲಕ್ಕೆ ಹೋಗೋ ಹೊತ್ತೊಳಗೆ ಎಲ್ಲರೂ ಹೊಂಟಿದ್ರು, ಅಲ್ಲಿಂದ ಬರುವುದು ಒಂದು ಲಿಂಗ ತಗೊಂಬರಪ್ಪ ಅಂತ ಹೇಳಿದ್ದ. ಅವರು ಮರೆತು ಬಂದರು, ಮತ್ತು ಇವ 2 ಶಾಣೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಬಂದರು, ಬರೋ ಹೊತ್ತಾಗ ಮರೆತು ಬಂದಿದ್ರು. ಅವ್ರು ಏನೂ ಮಾಡಲಿಲ್ಲ, ಅಲ್ಲೇ ಕುರಿ ಹಿಕ್ಕಿದ್ವಲ್ಲ, ಒಂದಿಷ್ಟೆಲ್ಲ ಕುರಿ ಹಿಕ್ಕಿ ಕೂಡಿಸ್ಕೊಂಡ್ರು. ಅವೆಲ್ಲ ಹದ ಮಾಡಿದ್ರು, ನೀರು ಹಿಟ್ಟು ಹದ ಮಾಡಿದಾಗ ರೊಟ್ಟಿ ಮಾಡಾಕ ಅವೆಲ್ಲ ಕುರಿ ಹಿಕ್ಕಿ ಹದ ಮಾಡಿ ಒಂದು ಕರಿ ಲಿಂಗದ ಗತೆ ಮಾಡಿ ತಂದು ಕೊಟ್ಟರು. 24 ತಾಸು ಕುರಿ ಹಿಡಿನಾಗ ಇರ್ತಕ್ಕಂಥವ್ರಿಗೆ ಕುರಿ ಹಿಕ್ಕಿ ಯಾವುದು ಲಿಂಗ ಯಾವುದು ಗೊತ್ತಿಲ್ಲ ನಮಗೆ. ಆದರೆ ಶ್ರೀಶೈಲಕ್ಕೆ ಹೋಗಿ ಬಂದವರು ಅಲ್ಲಿಂದ ಇದನ್ನು ತಂದಾರಂತ ತಿಳ್ಕೊಂಡು ಶ್ರದ್ಧೆಯನ್ನೇ ಇಟ್ನಲ್ಲ, ಕುರಿಯ ಹಿಕ್ಕಿಯಲ್ಲಿ ಲಿಂಗವನ್ನು ಕಂಡವನು ಗೊಲ್ಲಾಳೇಶ್ವರ. ಅದಕ್ಕಾಗಿ ಹೊರಭಕ್ತಿಯಿಂದ ಸಚ್ಚರಿತ ಮಂದುಂಟೆ ಅವನಿಗೆ ಗೊತ್ತಿರಬಹುದಾಗಿತ್ತು ಮನಸ್ಸಿನೊಳಗೆ, ನಮ್ಮ ಕುರಿಯವ ಹಿಕ್ಕಿ ತಗೊಂಡು ಬಂದು ಲಿಂಗ ಮಾಡಿ ಕೊಟ್ಟರಲ್ಲ ಅಂತ ಅಂದಿದ್ದ. ಅಂದ್ರೆ ಅವನಿಗೆ ದೇವರು ಅಂತಕ್ಕಂಥವನು ಮಲ್ಲಿಕಾರ್ಜುನ ಒಲಿತಿರ್ಲಿಲ್ಲ, ಗೊಲ್ಲಾಳೇಶ್ವರ ಒಲಿತಿರ್ಲಿಲ್ಲ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಏನ್ ಬೇಕು ಅಂತಂದ್ರೆ ಮನುಷ್ಯನಲ್ಲಿ ಒಂದು ಏಕನಿಷ್ಠೆ ಅಂತಕ್ಕಂಥದ್ದು, ಶ್ರದ್ಧೆ ಅಂತಕ್ಕಂಥದ್ದು ಇತ್ತು ಅಂತಂದ್ರೆ ಏನು ಬೇಕಾದನ್ನು ಭಗವಂತನನ್ನ ಅಲ್ಲಿಂದ ಹಿಡಿದು ಇಲ್ಲಿ ನೆಲೆಸಬಹುದು. ಗುರುವಿನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅಂತಹ ಗುರು ದೇವತೆಯಲ್ಲಿ ಅನುರಾಗ ಅಂತಕ್ಕಂಥದ್ದು ಪ್ರೀತಿಯನ್ನು ನಾವು ಇಟ್ಟಿವಿ ಅಂತಂದ್ರೆ ಅದು ತನ್ನಿಂತಾನೇ ಅದು ಗುಪ್ತಗಾಮಿನಿಯಾಗಿ ಹರಿದು ಬರ್ತಕ್ಕಂಥದ್ದು. ಗುಪ್ತಗಾಮಿನಿಯಾಗಿ ಅದು ಹೇಗೆ ಬರ್ತದೋ ಅದು
ಅದಕ್ಕಾಗಿ ನಮ್ಮಲ್ಲಿ ಸಂಶಯ ಅಂತಕ್ಕಂಥದ್ದು ಇರಬಾರ್ದು. ಗುರುವಿನ ಬಗ್ಗೆ ಮತ್ತು ದೇವರ ಬಗ್ಗೆ ಸಂಶಯ ಅಂತಕ್ಕಂಥದ್ದು ಸುಳಿತು ಅಂದ್ರೆ ಸಂಶಯಾತ್ಮ ವಿನಶ್ಯತೆ, ಸಂಶಯ ಅನ್ನುವಂಥದ್ದು ಬಂತು ಅಂತಂದ್ರೆ ನಾವು ನಾಶ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮ್ಮಲ್ಲಿ ಏನು ಬೇಕು ಅಂತಂದ್ರೆ ಅಷ್ಟೊಂದು ನಿಷ್ಠೆ ಅಂತಕ್ಕಂಥದ್ದು ಬೇಕು. ನಮಗೆಲ್ಲ ಗೊತ್ತಿರಬಹುದು, ಉತ್ತರ ಭಾರತದಲ್ಲಿ ಯಾದವಾರ್ಯರು ಅಂತ ತಿಳ್ಕೊಂಡು ಒಬ್ಬ ಮಹಾನ್ ಶ್ರೇಷ್ಠ ಕೃಷ್ಣ ಭಕ್ತರಾಗಿ ಹೋದ್ರು. ಯಾದವಾರ್ಯರು ಟೈಮ್ ಅಷ್ಟಾಯ್ತು, ಮುಗಿಸ್ತೇನೆ, ನಿಮಗೆ ಸಮಯ ಆಗುತ್ತೆ, ಪ್ರಸಾದ ವೇಳೆ ಆಗದೆ. ಯಾದವಾರ್ಯರು ಅಂತಕ್ಕಂಥವ್ರು ಉತ್ತರ ಭಾರತದಲ್ಲಿ ಬಹಳ ಕೃಷ್ಣ ಭಕ್ತರು, ಬಹಳ ಶ್ರೇಷ್ಠ ಭಕ್ತರು. ಬಡತನ ಅನ್ನುವಂಥದ್ದು ಭಯಂಕರ ಬಡತನ. ಒಂದಿಷ್ಟು ಒಟುಗಳನ್ನು ಇಟ್ಟುಕೊಂಡು, ಶಿಷ್ಯರನ್ನು ಇಟ್ಟುಕೊಂಡು ಅವರ ಪಾಲನ ಪೋಷಣ ಮಾಡಿ ವಿದ್ಯೆಯನ್ನು ಕೊಡ್ತಿದ್ರು. ಆ ಒಟುಗಳನ್ನು ಇಟ್ಟುಕೊಂಡು ಬಹಳ ಬಡತನ. ಅವಾಗ ಒಂದು ದಿವಸ ಏನಾಗಿತ್ತು ಅಂತಂದ್ರೆ, ಅವ್ರ ಹೆಂಡತಿ, ಗೃಹಸ್ಥರವರು ಹೆಂಡತಿ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು, ಏನೂ ಸಿಗಲಿಲ್ಲ. ಚಿಕ್ಕ ಮಕ್ಕಳಿದ್ದು ಅವಕ್ಕೇನಾದ್ರೂ ತಿನ್ನಕ್ಕೆ ಕೊಡಬೇಕು ಅಂತಂದ್ರೆ ತಿನ್ಲಿಕ್ಕೆ ಕೊಡ್ಲಿಕ್ಕೆ ಏನೂ ಇರಲಿಲ್ಲ. ಗಂಡನಿಗೆ ಒಂದು ಮಾತು ಹೇಳ್ತಾಳ ಹೆಣ್ಮಗಳು, ಹೆಂಡತಿ, ನೋಡ್ರಿ ಊರ ಹೊರಗಡೆ ಇರ್ತಕ್ಕಂಥ ಕಿರಾಣಿ ಅಂಗಡಿದ ಶೆಟ್ಟರ್ದು, ಅವ್ರು ಯಾವಾಗಲೂ ಕೂಡ ನೀವು ಯಾವಾಗ ಬೇಡ್ತೀರಿ ಕೊಡ್ತಾರೆ, ಯಾವಾಗೂ ಎಂದೂ ಕೇಳಿಲ್ಲ, ಅವರು ದುಡ್ಡು ಕೇಳಿಲ್ಲ. ಆದ್ರೆ ನಿಮ್ಮಂದಿಗೆ ಇದ್ದಾಗ ನೀವು ಕೊಡ್ತಿರ್ತೀರಿ. ಈಗಾದರೂ ಸದ ಹೋಗಿ ಒಂದಿಷ್ಟು ಸಾಲ ತಗೊಂಡು ಬಂದು ಆ ಮಕ್ಕಳಿಗೆ ಏನಾದರೂ ಉಣಿಸಿ ತಿನ್ನಿಸಿದವ್ರನ್ನ ಏನಾದರೂ ಸ್ವಲ್ಪ ಹೊಟ್ಟೆಯನ್ನ ಕಾಪಾಡೋಣ ಅಂತ ತಿಳ್ಕೊಂಡು, ಹೊಟ್ಟೆಗೆ ಅನ್ನ ಹಾಕೋಣ ಅಂತ ತಿಳ್ಕೊಂಡು ಬೇಕಾದಷ್ಟು ಬೇಡ್ಕೊಂತಾರೆ. ಅವಾಗ ಅವತ್ತು ಬಂದಿರ್ತಕ್ಕಂಥ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ ಯಾದವಾರ್ಯರಿಗೆ, ಆ ಕೃಷ್ಣ ಭಕ್ತರಿಗೆ. ಅವಾಗ ಭಗವದ್ಗೀತೆ ಮೇಲೆ ಬಹಳ ಪ್ರೇಮ ಅವರಿಗೆ. ಭಗವದ್ಗೀತೆ ಅಂದ್ರೆ ಅವರಿಗೆ ಅಷ್ಟ ಪಂಚ ಪ್ರಾಣ ಅವ್ರಿಗೆ. ಅದು ಈ ಶ್ಲೋಕ ಅಂತಕ್ಕಂಥದ್ದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಅನನ್ಯ ಪ್ರೇಮದಿಂದ, ಅನನ್ಯ ಭಕ್ತಿಯಿಂದ ಭಜಿಸುತ್ತಾಯೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ತಗೊಂಡು ಅಭಯವನ್ನು ಕೊಡ್ತಾನೆ ಕೃಷ್ಣ ಪರಮಾತ್ಮ. ಆದರೆ ಇಂಥ ಅಭಯವನ್ನು ಕೊಡ್ತಕ್ಕಂಥ ಕೃಷ್ಣ ಎಲ್ಲಿ ಹೋದ, ಅವನ ವಾಕ್ಯ ಎಲ್ಲಿ ಹೋಯಿತು ಅಂತ ತಿಳ್ಕೊಂಡು ಸಿಟ್ಟಿಗೆದ್ದಿರತಕ್ಕಂಥ ಯಾದವಾರ್ಯರು ಭಗವದ್ಗೀತೆಯನ್ನ ಕೈಯಲ್ಲಿ ತಗೊಂಡು ಆ ಶ್ಲೋಕದ ಮೇಲೆ ಪೆನ್ ತೆಗೆದು ಸಿಟ್ಟಿಗೆದ್ದು ಕಾಟ್ ಹಾಕ್ತಾರೆ. ಆ ಶ್ಲೋಕವನ್ನು ಕಾಟ್ ಹಾಕ್ತಾರೆ. ಏನಿದು ಶ್ಲೋಕ? ಇದಕ್ಕೆ ತಕ್ಕ ಹಂಗೆ ನನಗೆ ಕೃಷ್ಣ ನನಗೆ ಏನು ಉಪಯೋಗ ಮಾಡಿದ, ನನಗೆ ಏನು ಉಪಯೋಗ ಆದ, ನನಗೆ ಯಾವಾಗ ಸಹಾಯ ಮಾಡಿದ? ಬೇಡ, ಈ ಶ್ಲೋಕವನ್ನೇ ಓದೋದು ಬೇಡ, ಇದನ್ನು ಕಾಟ್ ಹಾಕಿಬಿಡೋಣ ಅಂತ ತಿಳ್ಕೊಂಡು ಕೆಂಪು ಮಸಿ ಪೆನ್ ಇಲ್ಲೇ ಅದನ್ನು ಕಾಟ್ ಹಾಕಿದ. ಕಾಟ್ ಹಾಕಿ ಸಿಟ್ಟಿಗೆದ್ದು ಹೋಗಿಬಿಟ್ರ. ಎಲ್ಲರ ಊರೊಳಗಡೆ ಕುಂದ್ರೋಣ ಅಂತ ತಿಳ್ಕೊಂಡು ಅಂತೇಳಿ ಹೊರಟಿದ್ದ. ಇವರು ಹೋಗೋದನ್ನು ನೋಡಿರ್ತಕ್ಕಂಥ ಅಲ್ಲಿ ಅಂಗಡಿ ಅಲ್ಲೇ ದಾರಿಯೊಳಗೆ ಇತ್ತು. ಅವರಂದ್ರು ಕರೆದ್ರು, ಕೃಷ್ಣರಾಯರನ್ನು ಯಾದವಾರ್ಯರನ್ನು ಕರೀತಾರ, ಭಟ್ಟರನ್ನು ಕರೀತಾರ. ಅಪ್ಪ ಗುರುಗಳೇ, ಈ ಕಡೆ ಬಂದ್ರಿ, ಮಕ್ಕಳಿಗೆ ಏನಾದರೂ ಇಲ್ಲ, ದವಸ ಧಾನ್ಯಗಳಿಲ್ಲ, ಕೊಡ್ಲಾ ಅಂತ ತಿಳ್ಕೊಂಡು ಕೇಳ್ತಾರ. ಅವಾಗ ಅವರು ಕೇಳಿದ್ರು ಸಹಿತ ಇಲ್ಲ, ಎಲ್ಲ ಉಂಟು, ಎಲ್ಲ ಇದೆ ಅಂದು ನಮಸ್ಕಾರ ಮಾಡಿ ಹೋದ. ಏನೂ ಇಲ್ಲ ಮನೆಯೊಳಗೆ. ಹೋದ. ಸುಮಾರು 4 ಗಂಟೆವರೆಗೂ ಚಿಂತಾಕ್ರಾಂತನಾಗಿ ಊರ ಹೊರಗಡೆ ಒಂದು ಹಾಳು ದೇಗುಲ ಅಲ್ಲಿ ಕುತ್ಕೊಂಡು ಚಿಂತೆಯನ್ನು ಮಾಡ್ತಿದ್ದ. ಏನು ಕೃಷ್ಣ, ಏನು ಮಾಡಿದ್ಯಾ? ಸಣ್ಣ ಮಕ್ಕಳದಾವ, ಇಲ್ಲಿಂದ ಬಂದಿರತಕ್ಕಂಥ ಮಕ್ಕಳದಾವ, ಅವರನ್ನು ಕಾಪಾಡತಕ್ಕಂಥ, ಅನ್ನ ಹಾಕಿ ಸಲ್ಲತಕ್ಕಂಥ ಶಕ್ತಿ ನನ್ನಲ್ಲಿ ಇಲ್ಲಲ್ಲಪ್ಪ. ಬೇಕಾದಷ್ಟು ವಿದ್ಯೆ ಅಂತಕ್ಕಂಥದ್ದು, ಸರಸ್ವತಿ ಬೇಕಾದಷ್ಟು ಅದಾಳ, ಲಕ್ಷ್ಮಿನೇ ಇಲ್ಲ, ಏನ್ ಮಾಡಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಚಿಂತಾಕ್ರಾಂತನಾಗಿ ಕೂತಿದ್ದ, ದುಃಖಿಸ್ತಿದ್ದ. ಸಾಯಂಕಾಲ 4 ಗಂಟೆ ಆಯಿತು. ಸಾಕು, ಅಳೋದು, ಎಷ್ಟು ದುಃಖಿಸೋದು ಬೇಡ ಅಂತ ತಿಳ್ಕೊಂಡು 4 ಗಂಟೆಗೆ ಮನೆಗೆ ಬಂದ, ತನ್ನ ಕುಟೀರಕ್ಕೆ ಬಂದ. ಅವಾಗ ಅಂಗಳದಲ್ಲಿ ಮಕ್ಕಳು ಎಷ್ಟು ಅದ್ಭುತವಾಗಿ ಆಟ ಆಡುತ್ತಿದ್ರು, ಸಂತೋಷವಾಗಿ ಆಟ ಆಡುತ್ತಿದ್ರು. ಘಮ 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 ವಾಸನೆ ಬರ್ತಿತ್ತು ಅಡಿಗೆ ಮನೆಯಿಂದ. ಏನು ಅದು ಅದ್ಭುತವಾಗಿರ್ತಕ್ಕಂಥ ವಾಸನೆ. ಊರಲ್ಲಿ ಇರ್ತಕ್ಕಂಥ, ಓಣಿಯಲ್ಲಿರ್ತಕ್ಕಂಥ ಅನೇಕರು ಬಂದು ಊಟ ಮಾಡಿ ಹೊರಟಿದ್ರು, ಎಲೆ ಚೆಲ್ತಿದ್ರು, ಎಲೆ ತಗೊಳ್ತಿದ್ರು. ಊಟ ಮಾಡೋರು ಎಷ್ಟು ಜನ, ಆಶ್ಚರ್ಯ ಅನ್ನಿಸ್ತು ಅವರಿಗೆ. ಏನಿದು, ನನ್ನ ಮನೆಯೊಳಗೆ ಈ ವಾತಾವರಣ ಐತಲ್ಲ, ಹೋಗುವಾಗ ಏನೂ ಇರಲಿಲ್ಲ, ಈಗ ಎಷ್ಟು ಯಾರು ತಂದು ಏನ್ ಮಾಡಿದರು ಅಂತ ತಿಳ್ಕೊಂಡು ಇವರ ಹಾದಿಯನ್ನು ನೋಡ್ತಿದ್ದು ಹೆಂಡತಿ. ಅವಾಗ ರಾಯರೇ ಎಲ್ಲಿ ಹೋಗಿದ್ರು, ಬರ್ರಿ ನಿಮ್ಮ ಹಾದಿನ ಕಾಯಕತ್ತೀವಿ,
ಊಟ ಮಾಡಿ ಎಲ್ಲ ಮಕ್ಕಳು ಆಟ ಆಡಕ್ ಹತ್ತಾರ ಅಂತ ತಿಳ್ಕೊಂಡಂತಂದಾಗ ಗಾಬರಿ ಆಯ್ತು. ಯಾರು ತಂದು ಕೊಟ್ಟರು, ಏನ್ ಮಾಡಿದ್ರು, ಇದೆಲ್ಲ ಎಲ್ಲಿದು ಬಂತದ್ದು ಅಂತ ಕೇಳ್ತಾರ. ಅವಾಗ ಅವ್ರಂದ್ರು, ಹೆಂಡತಿ ಹೇಳ್ತಾರ, ಏ ಪುಣ್ಯಾತ್ಮ, ಜನ ಕೊಟ್ಟು ಕಳಿಸಿದಲ್ಲ, 3 ತಿಂಗಳು ಊಟ ಮಾಡಿದ್ರು ಸಹಿತ ಕಡಿಮೆ ಬೀಳುವುದಿಲ್ಲ, ಅಷ್ಟು ದವಸಧಾನ್ಯಗಳು ಬಂದು ಬಿದ್ದಾವ ಕೋಟಿ ಕೊಲಿ ಒಳಗ. ಯಾರು ಕೊಟ್ಟು ಕಳಿಸಿ? ನೀವ ಕೊಟ್ಟು ಕಳಿಸಿದ್ರಲ್ರಿ. ಒಬ್ಬ ಹುಡುಗ ಬಂದಿದ್ದ, 12-13 ವರ್ಷದ ಒಬ್ಬ ಹುಡುಗ ಬಂದಿದ್ದ, ಎಲ್ಲ ದವಸ ಧಾನ್ಯಗಳು ಹೆರ್ಕೊಂಡ್ ಬಂದಿದ್ದ. ಒಂದು ಚೀಟಿಯನ್ನು ತೋರಿಸಿದ, ಈ ಚೀಟಿ ಪ್ರಕಾರ ಇಷ್ಟೆಲ್ಲ ನಿಮ್ಮ ಸಾಮಾನು ಅದಾವೆಲ್ಲ ನಾವು ನೋಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿದ. ಆದ್ರೆ ಆ ಮಗು ನಾವೆಷ್ಟು ಯಾರ್ಯಾರು ಮಾತಾಡ್ತಿದ್ರು, ಯಾರು ಬಂಗಾರ ತಗೊಂಡಂತಂದಾಗ ಆ ಹುಡುಗನ ತೋರಿಸ್ತಿದ್ರು. ಆ ಹುಡುಗನ ಮಾತಾಡಿಸಿದ್ರೆ ಮಾತಾಡ್ತಿರ್ಲಿಲ್ಲ. ಅವಾಗ ಆ ಮಗು ನಾನು ಕೇಳ್ಕೊಂಡ, 13-14 ವರ್ಷದ ಮಗ ಕೇಳ್ಕೊಂಡ, ಮಾತಾಡಬೇಕಂತನ ಬಾಯಿಂದ ರಕ್ತ ಸುರಿತಿತ್ತು, ಮಾತಾಡಕ್ ಬರ್ಲಿಲ್ಲ. ಎಬಡು ತಬಡು ಮಾತಾಡಿ ಇನ್ನೊಮ್ಮೆ ನಾ ಇಂಥ ತಪ್ಪು ಮಾಡೋದಿಲ್ಲ, ಕ್ಷಮಾ ಮಾಡಬೇಕು, ನಾ ತಡ ಆಗಿದ್ದಕ್ಕೆ ನನ್ನಲ್ಲಿ ಕ್ಷಮೆ ಕೋರ್ತೇನೆ, ಇಷ್ಟೆಲ್ಲ ತಂದಿದ್ದೆ ತಗೊಂಡು ನಿಂತಕೊಂಡು ಹೇಳಿ ಹೋದ ಹುಡುಗ. ಮತ್ತ ನೀವು ಆ ಹುಡುಗನ್ನ ಅವ ತಡ ಮಾಡಿದ್ದಕ್ಕೋಸ್ಕರವಾಗಿ ಆ ಹುಡುಗನ್ನ ನಾಲಿಗೆ ಸಿಡಿದಂತ ನೀವು ಖರೆ ಇಲ್ಲ ಅಂತ ಕೇಳ್ತಾಳೆ ಹೇಳ. ಏನಾಯ್ತು ಗೊತ್ತದ ನಿಮ್ಗೆ? ಕೆಂಪು ಮಸೀಲಿ ಗೀರ್ ಹಾಕಿದ್ದಾರಲ್ಲ, ಆ ಅಕ್ಷರಕ್ಕೆ ಸಾಲಿಗೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯುವಕಕ್ಷಯ ಮೋಹಾಮ್ಯಂ ಅಂತಕ್ಕಂಥ ಆ ಶ್ಲೋಕವನ್ನ ಕೆಂಪು ಗೆರೆಯಿಂದ ಹಂಗೆ ಗೆರಿ ಎಳೆದಾಗ ಅದು ಯಾರು ನಾಲಿಗೆಯಿಂದ ಸಿಡಿತ್ತು ಅಂತಂದ್ರೆ ಕೃಷ್ಣನ ನಾಲಿಗೆಯಿಂದ ಸಿಡಿತ್ತು. ಬಾಲಕೃಷ್ಣನಾಗಿ ಈಗ ವರಭಕ್ತಿಯಿಂದ ಸಚ್ಚರಿತನೊಂದೇ. ಇದು ಭಕ್ತಿ ಅಂತಕ್ಕಂಥದ್ದು. ಸಿಟ್ಟಿಗೆದ್ರೂ ಸಹಿತ ನೀವು ಒಳಗೊಮ್ಮೆ ದೇವರನ್ನ ಸಿಟ್ಟಿಗೆದ್ದ ಬೈತಾರೆ ದಿಕ್ಕೆ ಹಿಡಿ ಅಂತಾರೆ. ಹೌದು, ದಿಕ್ಕೆಡಿ, ನಾವು ದಿಕ್ಕ ಇಲ್ಲ ಅವನು ಅನ್ನೋದಿಲ್ಲ. ನೀವು ಪರದೇಶಿ ಅಂತಾರೆ. ಹೌದು, ಪರದೇಶಿ, ಅವಂಗ ಯಾರು ಇಲ್ಲ. ನೀವು ಏನು ಹೆಂಗ ಬೇದರೂ ಸಹಿತ ಅವಂಗ ಆನಂದ, ಅವನಿಗೆ ಬಹಳ ಆನಂದ ಪರಮಾತ್ಮನಿಗೆ. ಯಾಕೆ ಆನಂದ ಆಕೈತೆ ಅಂತಂದ್ರೆ, ಈಗ ಹಂದಿ ಘಟನ ಮಕ್ಕೊಂಡಿರ್ತದೆ, 8-10 ಮರಿ ಇರ್ತಾವ. ಆ ಮರಿಗಳು ಆ ಗಟಾರದಾಗ ಅವು ಮುಳುಗಿ ಎದ್ದದ್ದು ಆ ತಾಯಿ ಮೇಲೆ ಜಿರಾಡ್ತಿರ್ತಾವ. ಅವಾಗ ಅದಕ್ಕೆ ಆ ತಾಯಿಗೆ ಎಷ್ಟು ಆನಂದ ಆಕಿರ್ತದೆ ಗೊತ್ತದ? ಹಂದಿ ಮರಿ, ಇವು ಮಂದಿ ಮರಿ. ಹಂದಿ ಮರಿ ಎಷ್ಟು ಜಿಗಿದಾಡಿದ್ರೆ ಆನಂದ ಆಕದಲ್ಲ. ಅವು ಉಗುರು ಸುಸ್ತಿರ್ತಾವ, ಕಡಿತಿರ್ತಾವ, ಬಾಲ ಜಗ್ತಿರ್ತಾವ, ಏನೇನೋ ಮಾಡ್ತಿರ್ತಾವ. ಹಿಂಸೆ ಆದರೂ ಸಹಿತ ನನ್ನ ಮಕ್ಕಳ ಅಂತ ಹೆಂಗೆ ತಿಳ್ಕೊಂತಾವಲ್ಲ, ತಾಯಿ ತಿಳ್ಕೊಂತಾಳ. ಹಂಗೆ ಜಗತ್ಪತಿಯಾಗಿರ್ತಕ್ಕಂತಹ ಜಗತ್ಪತನಾಗಿರ್ತಕ್ಕಂಥ ಪರಮಾತ್ಮನಿಗೆ 144 ಕೋಟಿ ಅಲ್ಲ, ಇಡೀ ಪ್ರಪಂಚದ ಎಷ್ಟು ಜನಸಂಖ್ಯೆ ಐತಿ, ಎಲ್ಲರೂ 700-800 ಕೋಟಿ ಜನ ಬೇದರೂ ಸಹಿತ ಆನಂದವಾಗಿರ್ತದೆ. ಏನು ಚಿಂತೆ ಮಾಡೋದಿಲ್ಲ. ಯಾಕೆ? ನಾನ ಹುಟ್ಟಿಸೇನೆ ಅಂದ ಮೇಲಿಂದ ನನ್ನ ಬೆಳೆಯೋದು ಸ್ವಾಭಾವಿಕ. ಎಷ್ಟು ಮಂದಿಯಿಂದ ನೋಡ್ಬೇಕು ಅವನು. ಆದರೂ ಸಹಿತ ಈ ಲೋಕ ತಕ್ಕಡಿಯ ಯಾರು ತೂಗುತ್ತಲಿಹರು, ಏನು ಪೇರಿನ ಹದವ ಸದಿ ಮಾಡುತ್ತಿಹರು, ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆ ಯಾರು? ಎಲ್ಲಿ ಹುಟ್ಟಿಸ್ತಾನೋ, ಎಲ್ಲಿ ಬದುಕಿಸ್ತಾನೋ, ಯಾವ ರೀತಿ ಏನು ಮಾಡ್ತಾನೋ ಗೊತ್ತಿಲ್ಲ. ಆದರೂ ಸಹಿತ ಜಗತ್ತು ಅಂತಕ್ಕಂಥದ್ದು ನಡೆದಿದೆಯಲ್ಲ. ಆದರೆ ನಾವು ಸಿಟ್ಟಿಗೆದ್ದಾಗ ಪರಮಾತ್ಮನನ್ನು ಬೈತೀವಿ, ಆದರೆ ಅದು ನಮ್ಮ ಸಿಟ್ಟು ಅಂತಕ್ಕಂಥದ್ದು. ಆದರೆ ಅವನದೇ ಆಗಿರ್ತಕ್ಕಂಥ ಒಂದು ನಿಯಂತ್ರಣ ಶಕ್ತಿ ಅಂತಿದೆ. ಆ ನಿಯಂತ್ರಣ ಅಂತಕ್ಕಂಥದ್ದು ಇಡೀ ರಿಮೋಟ್ ಕಂಟ್ರೋಲ್ ಅಂತಕ್ಕಂಥದ್ದು ಭಗವಂತನ ಕೈಲೈತೆ. ಅದನ್ನು ಬಿಟ್ಟರೆ ನಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಾಂತಿಗೌಡ್ರ ಮಗ ಹೋಗಿ ತೀರ್ಕೊಂಡ, ಏನೂ ಇಲ್ಲ, ಬೇಕಾದಂತ ಗಿಡ ಹತ್ತಿ ಇಳಿದ್ರು ಸಹಿತ ಏನಾಗಿರ್ಲಿಲ್ಲ. ಬರೀ ಮಾಳಿಗೆ ಮೇಲಿಂದ 2 ಕಾಯಿ ಹರಿದದಕ್ಕೆ ಬಿದ್ದ. ಏನು ದೊಡ್ಡ ಪ್ರಕರಣ ದೊಡ್ಡದಲ್ಲ, ಆದ್ರೆ ಅದು ಹಿಂಗೆ ಬರುದಿತ್ತು. ಹಿಂಗಾಗಿ ಹಿಂಗೆ ಹೋಗ್ಬೋದು. ತಾಯಿ ತಂದೆ ಅಂದ್ರು ನಾವು ಹೋಗ್ಬೇಕಾಗಿತ್ತು. ಹೌದು, ನೀವು ಹೋಗೋ ಪ್ರಸಂಗ ಬಂದಿಲ್ಲ, ಅದು ಬಂದಾಗ ಬರ್ತದಲ್ಲ. ಈಗ ಅವನ ಸ್ಟೇಷನ್ ಬಂತು, ಇಳಿದು ಹೋದ. ಅವನ ಬಸ್ ಸ್ಟಾಪ್ ಬಂತು, ಇಳಿದು ಹೋದ. ಹಾಗೆ ಅದು ಏನೇ ಇರಲಿ ಅಂದ್ರೆ ನಮ್ಮ ಸ್ಟಾಪ್ ಯಾವಾಗ ಬರ್ತದೆ ಗೊತ್ತಿಲ್ಲ ನಮಗೆ. ಅದೆಲ್ಲವೂ ಕೂಡ ಭಗವಂತನ ಕೈಯಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಉಸಿರು ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಉಸಿರು ಎಲ್ಲಿ ನಾವು ಅನ್ಬೋದು ಇಲ್ಲ. ಮತ್ತು ಸಾವು ಇಷ್ಟೆಲ್ಲ ನೀವು ಜ್ಞಾನಿಗಳಿದ್ರು, ಇವರೆಲ್ಲ ಹಾಗಲ್ಲಿ ಹೇಳಿದರು 4 ಪೌರುಷ ಅಂತೇಳಿ. ಅಕಸ್ಮಾತ್ ನೀವೆಲ್ಲರೂ ಬಂದು ಹಂಗಾರೆ ನಾವೇನು ಸಾಯ್ತೀವಿ,
ಎಲ್ಲರೂ ಬಂದ್ ನಿಮ್ ಲಿಸ್ಟ್ ಇಟ್ರಿ ಅಂತಂದ್ರೆ ನಾ ಡೇಟ್ ಕೊಡೋದು ಹೆಂಗೆ ನಿಮ್ಗೆ ಸಾಯೋದು? ದೀಕ್ಷಾ ಡೇಟ್ ಕೊಡ್ಬೋದು, ದೀಕ್ಷಾಕ್ ಬರೀ ಇಂಥ ದಿವಸ ಅಂತ ಹೇಳ್ಬೋದು. ಸಾಯೋ ಡೇಟ್ ಕೊಡ್ರೆ ಯಾರಿಗೆ ಸಾಧ್ಯ? ಯಾರಿಗೂ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ನಮ್ಗೆ ಸಾವು ಅನ್ನುವಂಥದ್ದು ಯಾವಾಗ ಬರ್ತದೆ ಗೊತ್ತಿಲ್ಲ, ಆದರೆ ಎಂದೂ ಗೊತ್ತಿಲ್ಲ. ಅದು ನಾವು ತಿಳ್ಕೊಳ್ಬೇಕು. ನಮ್ಮ ಉಸಿರಿನಲ್ಲಿ ದೇವನಾಮಸ್ಮರಣೆ ಇದ್ದರೆ ಸಾಕು. ಅದರಲ್ಲಿ ಅದನ್ನು ನಾವು ತೊಡಗಿಸಬೇಕು. ಆ ಉಸಿರಿನ ಜೊತೆಗೆ ಅದು ನಾಮಸ್ಮರಣೆ ಅಂತಕ್ಕಂಥ ತೊಡಗಿಸಿದೀವಿ ಅಂತಂದ್ರೆ ಅದು ಯಾವಾಗ ಬರೋಲ್ಲ, ಯಾವಾಗ ಬರಲಿ. ಸುಟ್ಕೇಸ್ ರೆಡಿ ಇರಬೇಕು ನಮ್ಮದು. ಮುದುಕರಾದ್ಮೇಲೆ ವಯಸ್ಸಿನವರದಲ್ಲ, ತರುಣರು ಸುಟ್ಕೇಸ್ ತಯಾರು ಮಾಡ್ಕೊಂಡು ಕೂತು ಮಾಡೋದೇನು? ಜಗತ್ತನ್ನು ಆಳೋರು ಯಾರು? ಅದಕ್ಕಾಗಿ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಮಾಡೋದನ್ನು ಬಿಟ್ಟರೆ ಮತ್ತೊಂದು ನಮ್ಗೆ ಯಾವುದೂ ಇಲ್ಲ. ಆದರೆ ಒಂದೇ ಒಂದು, ನಿನ್ನ ಹೊರತು ನನಗೆ ಯಾರು ಗೊತ್ತಿಲ್ಲ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎಲ್ಲವೂ ನಿನ್ನದೇ ಪರಮಾತ್ಮ. ನಮ್ಮದು ಯಾವುದೂ ಇಲ್ಲ. ನಿನ್ನನ್ನು ಬಿಟ್ಟರೆ ನಮ್ಗೆ ಯಾವ ಗತಿ ಇಲ್ಲ. ಒಂದು ಬೀಜವನ್ನ ನಾವು ನೆಲದ ಮೇಲೆ ಒಗದಿವಿ ಅಂದ್ರೆ ಹುಟ್ಟಿಸ್ತಕ್ಕಂಥದ್ದು, ಅದಕ್ಕೊಂದಿಷ್ಟು ನೀರಿನ ಸಂಪರ್ಕ ಆದ್ರೆ ಸಾಕು, ಗಾಳಿಯ ಸಂಪರ್ಕ ಆದ್ರೆ ಸಾಕು, ಅವಕಾಶದ ಸಂಪರ್ಕ ಆದ್ರೆ ಸಾಕು, ತನ್ನಿಂದಾನೇ ಬೆಳೀತದೆ. ಒಳಗೆ ಯಾರು? ಒಂದೇ ಒಂದು ನೆಲದಲ್ಲಿ, ಒಂದೇ ನೆಲದಲ್ಲಿ 1 ಎಕರೆ ಅಥವಾ ಒಂದು 10 ಗುಂಟೆ ಐತಿ ಅಂತ ತಿಳ್ಕೊಳ್ಳೋಣ. 10 ಗುಂಟೆದೊಳಗೆ ಒಂದು ಬಾರಿ ಗಿಡ ಐತಿ, ಒಂದು ನಿಂಬಿ ಗಿಡ ಐತಿ, ಒಂದು ಚಿಕ್ಕ ಗಿಡ ಐತಿ, ಒಂದು ದ್ರಾಕ್ಷಿ ಬಳ್ಳಿ ಐತಿ, ಎಲ್ಲ ಅದಾವ. ಅದರ ನೆಲ ಮಾತ್ರ ಒಂದೇ. ಒಂದರಲ್ಲಿ ಹುಳಿ ಐತಿ, ಒಂದರಲ್ಲಿ ಒಗರು ಐತಿ, ಒಂದರಲ್ಲಿ ರುಚಿ ಐತಿ, ಇನ್ನೊಂದರಲ್ಲಿ ಉಪ್ಪು ಅಂತಕ್ಕಂಥದ್ದು ಐತಿ, ಒಂದರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭಿನ್ನವಾಗಿರ್ತಕ್ಕಂಥ ಒಂದೇ ಗಿಡ ಇದ್ರೂ ಸಹಿತ ಎಲೆ, ಕಾಂಡ, ಹೂ, ರೆಂಬೆ, ಮಿಡಿ, ಮೊಗ್ಗು, ರಸದ ಫಲ ಒಂದರಂತೊಂದೆಲ್ಲ ರಚನೆಯ ರೂಪದಲ್ಲಿ ಎಂತಾಯಿತೋ ಇಂತು ಯಾರದೋ ಕೈ ಚಳಕ. ಈ ನೆಲದ ಸೊಬಗು ಇದು ಒಂದು ರಾಮ. ಈ ನೆಲದ ಸೊಬಗು ಅಂತಕ್ಕಂಥದ್ದು, ನೆಲದಲ್ಲಿ ಅಷ್ಟೊಂದು ತಾಕತ್ತು ಅಂತಕ್ಕಂಥದ್ದು ಐತಿ. ಒಂದೇನೋ ಒಂದು ಗಿಡ ಬೆಳೀತದೆ, ಬೆಳೆದಿರ್ತಕ್ಕಂಥ ಗಿಡದ ಕಾಂಡ ಅದರ ರುಚಿ ಬೇರೆ, ಎಲೆ ಅದರ ರುಚಿ ಬೇರೆ, ಹೂವು ಅದರ ರುಚಿ ಬೇರೆ, ಮಿಡಿಗಾಯಿ ಅದರ ರುಚಿ ಬೇರೆ, ಕಬ್ಬು ಕಾಯಿ ಅದರ ರುಚಿ ಬೇರೆ, ಹಣ್ಣಾದ್ಮೇಲೆ ರುಚಿ ಬೇರೆ. ಗಿಡ ಒಂದು, ಆದರೆ ಈ ಎಲ್ಲ ರುಚಿಗಳು ಎಲ್ಲ ಭಿನ್ನವಾಗಿರ್ತಕ್ಕಂಥ ಈ ರುಚಿಗಳು ಎಲ್ಲಿಂದ ಬಂದು? ನೆಲ ಒಂದು, ರುಚಿಗಳು ಭಿನ್ನ. ಯಾರದೋ ಕೈ ಚಳಕ, ಎಂತ ಆಯಿತೋ ಎಂತು, ಯಾರದು? ಯಾರು ಮಾಡಿರ್ಬೋದು? ಇದನ್ನು ಸಂಶೋಧನೆ ಮಾಡಕ್ಕೆ ಕೊಡ್ಬೇಕಾಗಿತ್ತು ಅಂದ್ರೆ ನಾವು ಅದೇ ಕಣ್ಣು ನಿಮ್ಮನ್ನು ನೋಡ್ತದೆ, ಕಿವಿ ನಾನು ಮಾತಾಡ್ತಕ್ಕಂಥ ಶಬ್ದಗಳು ನಿಮ್ಮನ್ನು ಕೇಳಿಸ್ತಾವ, ನಾಲಿಗೆ ಅಂತಕ್ಕಂಥದ್ದು ರುಚಿಸ್ತದೆ, ಚರ್ಮ ಅಂತಕ್ಕಂಥದ್ದು ಇದು ಶೀತ, ಇದು ಉಷ್ಣ ಅಂತಕ್ಕಂಥ ಎಲ್ಲವನ್ನು ಅನುಭವಿಸ್ತದೆ, ನೋವನ್ನು ಅನುಭವಿಸ್ತದೆ. ಯಾರು? ಈ ಎಲ್ಲದಕ್ಕೂ ಕಾರಣೀಭೂತ ಯಾರು ದೇಹದಲ್ಲಿ? ಇದನ್ನು ಒಂದಿಷ್ಟು ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡಿಕೊಳ್ಬೇಕಾಗಿತ್ತು. ಅಂದ್ರೆ ಎಲ್ಲಿ ತಿಳಿತದ ಅಂದ್ರೆ ಗುರು ಸಾನ್ನಿಧ್ಯ ಅಂತಕ್ಕಂಥದ್ದು. ಪ್ರತ್ಯಕ್ಷ ದೇವರು ನಮಗೆ ಬಂದು ಉಪದೇಶ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹರನೇ ತಾನಾಗಿ ಬರುವ ಗುರುವಾಗಿ ಜಗದೋಳು ಮೆರೆವ ಅಂತ ಹೇಳ್ಕೊಂಡು ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಪರಮಾತ್ಮನೇ ಬಂದು ನಮಗೇನು ಉದ್ಧಾರ ಮಾಡ್ತಾ ಅನ್ನೋದು ಸಾಧ್ಯವಿಲ್ಲ. ನಾವು ಮೊರೆ ಹೋಗುವುದು ಅಷ್ಟೇ ಪರಮಾತ್ಮನಿಗೆ, ಇದು ನಿಂದು ಅಂತ ಹೇಳ್ಕೊಂಡು. ಆದರೆ ಪ್ರತ್ಯಕ್ಷ ಯಾರು? ಕಂಡುದ ಹಿಡಿಯಲ್ಲದೆ ಕಾಣುವುದನ್ನು ಅರಸಿ ಹಿಡಿದೇನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ತಿಳ್ಕೊಂಡಂತ. ಕಾಣಲಾರದ ಅದು ಅವ್ಯಕ್ತ ಶಕ್ತಿ ಅಂದ್ರೆ ಕಾಣುವಂತ ವ್ಯಕ್ತ ಶಕ್ತಿ ಇರಲಿ. ಟೈಮ್ ಎಷ್ಟಾತ ಸಿಗು? ಹತ್ತ ಶಾಮದಿ ಏನ್ ನೋಡಿ ಹೇಳಿದಿ 10 ಆಗಿದೆ ಅಂತ ಹೇಳಿ? ವಾಚು. ಹೌದಾ? ವಾಚು ಸಗುಣ, ಟೈಮು ನಿರ್ಗುಣ. ನೀವೇನು ನೋಡಿ ಹೇಳಿದ್ರಿ? ನೀವೇನು ನೋಡ್ಕೊಂಡ್ರಿ? ಮೊಬೈಲ್ ನೋಡ್ಕೊಂಡ್ರಿ, ವಾಚ್ ನೋಡ್ಕೊಂಡ್ರಿ. ವಾಚ್ ನೋಡ್ಕೊಂಡಾಗ ಕರೆಕ್ಟ್ ಎಷ್ಟಾಯ್ತಪ್ಪ? 10, 7, 10. ಏನು ನೋಡಿದ್ರಿ ಹೇಳಿದ್ರಿ? ಗಡಿಯಾರ ನೋಡಿ ನೀವು ಹೇಳಿದ್ರಿ. ಗಡಿಯಾರವನ್ನು ನೋಡಿ ಹೇಳಿ ನಿಖರವಾಗಿ 10 ಗಂಟೆ 7 ನಿಮಿಷ ಅಂತ ತಿಳ್ಕೊಂಡು ನೀವು ಹೇಳಿದ್ರಲ್ಲ. ಹಂಗ ಪರಮಾತ್ಮ ಎಲ್ಲದಾನ ಹೆಂಗದಾನ ಅಂದ್ರೆ ಗುರು ಅಂತಕ್ಕಂಥ ವಾಚ್ ನೋಡಿಬಿಟ್ರೆ ಸಾಕು, ಪರಮಾತ್ಮ ಬಂದಿರ್ತಾನೆ. ಕಾಲ ಆ ಸಮಯ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣುವುದು ಯಾವುದು? ವಾಚ್. ಹಾಗೆ ನಿರಾಕಾರ ನಿರ್ಗುಣನಾಗಿರ್ತಕ್ಕಂಥ ಅಶಬ್ದಂ, ಅಸ್ಪರ್ಶಂ, ಅರೂಪಂ, ಅರಸಂ, ಅಗಂಧಂ ಹೀಗೆ ಇರ್ತಕ್ಕಂತಹ ನಿರ್ಗುಣನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ.
ಸಗುಣನಾಗಿರ್ತಕ್ಕಂತಹ ಸಾಕಾರವಾದ ರೂಪದಲ್ಲಿ ಇರ್ತಕ್ಕಂತಹ ಗುರು ಪರಮಾತ್ಮ ಅಂತಕ್ಕಂಥವನು ಇರ್ತಾನೆ. ಅದು ಗಡಿಯಾರ ಇದ್ದ ಹಾಗೆ ಆ ನಿರಾಕಾರ ನಿರ್ಗುಣ ಸಮಯವನ್ನ ಗಡಿಯಾರ ಹೇಗೆ ತೋರಿಸ್ತದೋ ಆ ನಿರ್ಗುಣ ಪರಮಾತ್ಮನ ತೋರಿಸ್ತಕ್ಕಂಥವನು ಸದ್ಗುರುನಾಥ ಅಂತಕ್ಕಂಥವನು. ಅಂಥವರ ಮೇಲೆ ಭಕ್ತಿಯನ್ನು ಇಟ್ಟಿದ್ದಾದರೆ ಗುರುದೇವತೆಯೊಳ ಅನುರಾಗವಿರುವುದೇ ನಿಜ ಭಕ್ತಿ. ವರಭಕ್ತಿಯಿಂದ ಸಚ್ಚರಿತ ಬಂದುಂಟೆ. ವರಭಕ್ತಿ ಅಂದ್ರೆ ಶ್ರೇಷ್ಠವಾದ ಭಕ್ತಿ. ಅಲ್ಲಿ ಯಾವುದೂ ಕೂಡ ನಾವೇನ್ ಮಾಡ್ತೇವೆ ಅಂತಂದ್ರೆ ನಮ್ಮದು ಭಕ್ತಿ ಹಂಗಾವಲ್ಲ. ದೀಕ್ಷಾ ಕೊಟ್ಟಿರ್ತೇವೆ, ಲಿಂಗ ಇಟ್ಕೊಂಡಿರ್ತೇವೆ, ಪೂಜೆ ಮಾಡ್ತಿರ್ತೇವೆ. ಆಡು ಬತ್ತ ಆಡು ಕಟ್ಟ ಅದು ಆಡು ಕಟ್ಟಿದದು. ಉಪ್ಪಿಟ್ಟಿಗೆ ಇಟ್ಟಾರೆ, ಉಪ್ಪಿಟ್ಟಿಗೆ ಅದು ಉಕ್ಕಾಕೈತದ ಹೋಗ್ತದ ಉಪ್ಪಿಟ್ಟು ಅಂದ್ರೆ ಲಿಂಗ ಅಲ್ಲೇ ಹೋಗಿ ಉಪ್ಪಿಟ್ಟಿರ್ತಾರೆ. ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು, ಭಕ್ತನಾದರೆ ಮಾವಿನ ಫಲದಂತಿರಬೇಕು, ಭಕ್ತನಾದರೆ ಬೆಲ್ಲದ ಕುಳ್ಳಿ ಅಂತಿರ್ಬೇಕು. ಇನ್ನೊಂದು ಬಿಟ್ಟೇನಿ, ಇನ್ನೊಂದು ತಾಸು ಹೇಳ್ತಾನೆ. ಭಕ್ತನಾದರೆ ಬೆಲ್ಲದ ಕುಳ್ಳಿ ಅಂತಿರಬೇಕು. ಬೆಲ್ಲ ಎಲ್ಲಿ ಬೇಕಾದಲ್ಲಿ ಒಂದು ಪೆಂಟ್ ಬೆಲ್ಲ ಇತ್ತು ಅಂತಂದ್ರೆ ತಳಕ್ ಕಡಿದ್ರೆ ಅಲ್ಲಿ ಕಹಿ ಇಲ್ಲ, ಮ್ಯಾಲ ಕಡಿದ್ರೆ ರುಚಿ ಇಲ್ಲ, ಮಗ್ಗಲ ಕಡಿದ್ರೆ ಅಲ್ಲಿ ಏನೋ ಉಪ್ಪು ತನ್ನಂಗಿಲ್ಲ, ಇವು ಮತ್ತೊಂದು ಕಡೆ ಹುಳಿ ಇಲ್ಲ. 4 ದಿಕ್ಕಿನಲ್ಲಿ, 8 ದಿಕ್ಕಿನಲ್ಲಿ, 10 ದಿಕ್ಕಿನಲ್ಲಿ ಎಲ್ಲಿ ಕಡಿದ್ರೂ ಸಹಿತ ಬೆಲ್ಲ ಹೇಗೆ ರುಚಿಯಾಗಿನೇ ಇರುತ್ತದೋ ಹಾಗೆ ಭಕ್ತನ ಭಕ್ತಿ ಅಂತಕ್ಕಂಥದ್ದು ಓತಪ್ರೋತವಾಗಿ ಅವನ ಶರೀರದಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಭಾವದಲ್ಲಿ, ಅವನ ಮಾತಿನಲ್ಲಿ ಕೇವಲ ಭಕ್ತಿ 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 ರುಚಿಯಾಗಿರ್ತಕ್ಕಂಥದ್ದು. ಒಬ್ಬವ ಬೆಲ್ಲದ ಗಣಪತಿ ಮಾಡಿದ್ದ. ಬೆಲ್ಲದ ಗಣಪತಿ ಮಾಡಿದ್ದ. ಅವನೊಂದು ನಿಯಮ, ಪೂಜೆ ಕೂತ ಅಂದ್ರೆ ಹೇಳುವಂಗಿಲ್ಲ. ಯಾವ ಇಲ್ಲಿಕಂದ್ರೆ ವೃತ ಹೋಗ್ಬೇಕದು. ಅವಾಗ ಬೆಲ್ಲದ ಗಣಪತಿ ಮಾಡಿದ್ದ, ಪೂಜೆ ಮಾಡ್ಕೊಳ್ತಾ ಕೂತಿದ್ದ. ಎಲ್ಲ 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 ಸಾಮಗ್ರಿಗಳಿದ್ದು, ನೀರೈತಿ, ವಿಭೂತಿ, ಕುಂಕುಮ, ಅರಿಶಿಣ, ಗಂಧ, ಅಕ್ಷತ, ಷೋಡಶೋಪಚಾರ ಎಲ್ಲ ಸಾಮಾನು ಅದಾವ. ಎಲ್ಲ ಧೂಪಾರ್ತಿ ಬೆಳಗ್ಗೆ, ದೀಪ ಬೆಳಗ್ಗೆದ, ನೈವೇದ್ಯ ಮಾಡ್ಬೇಕಾಗಿತ್ತು. ನೈವೇದ್ಯ ಮರ್ತಿದ್ದ. ಹೆಂಡತಿ ಊರಿಗೆ ಹೋಗಿದ್ದು, ಕೊಡೋರು ಯಾರು ಇಲ್ಲ, ಕೊಡೋರ ಸೇವಕರು ಯಾರು ಇಲ್ಲ. ಹೇಳ್ಬೇಕು ತಾನ ಎದ್ದ ಅಂದ್ರೆ ಪೂಜೆ ಕೆಡ್ತದೆ. ಇನ್ನೇನ್ ಮಾಡೋದು? ಗಣಪತಿ ಎದೋದು ಬೆಲ್ಲದ ತೊಡಿ ಚೂಟ್ಕೊಂಡ. ಯಾರು ತೊಡಿ? ತಂದಲ್ಲ, ಬೆಲ್ಲದ ಗಣಪತಿ ಇದ್ದಲ್ಲ, ಆ ಬೆಲ್ಲದ ಗಣಪತಿ ತೊಡಿ ಅಲ್ಲಿ ಯಾರು ಕೇಳ್ತಾರ? ತೊಡಿ ಇದನ್ನ ಚೂಟ್ಕೊಂಡ. ಸಣ್ಣ ಪ್ಲೇಟ್ ಇರ್ತಾವ, ಇಟ್ಟ ನೈವೇದ್ಯಂ ಷಡ್ಡ ಸೋಪಿ ಸಮನಾನ ರಾಕ್ಷಸ ನೈವೇದ್ಯ ಮಾಡಿದ. ಗಣಪತಿ ಆದ ಅಲ್ಲೋ ನನ್ನ ತೊಡಿನ ಚೂಟ್ಕೊಂಡು ನೈವೇದ್ಯ ಮಾಡಕತ್ತೆ ಅಮ್ಮ ಮಗನ ಅಂತ. ನೈವೇದ್ಯಕ್ಕೆ ಏನೂ ಇಲ್ಲ. ಕಡೆಗೆ ಏನಾಯ್ತು? ಬೆಲ್ಲದ ಗಣಪತಿಯ ತೊಡೆಯಲ್ಲಿ ಇರ್ತಕ್ಕಂಥ ಒಂದಿಟ್ಟು ಬೆಲ್ಲವನ್ನು ತಗೊಂಡು ಹೆಂಗೆ ಚೂಟ್ಕೊಂಡು, ಹಾಗೆ ಬೆಲ್ಲ ಅನ್ನುವಂಥದ್ದು ಎಲ್ಲಿ ನೀವು ಕಡಿದ್ರು ಸಹಿತ ಬೆಲ್ಲವೇ. ಹಾಗೆ ಭಕ್ತನ ಭಕ್ತಿ ಅಂತಕ್ಕಂಥದ್ದು ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಯಾವಾಗಲೂ ಕೂಡ ಅವನ ಮಾತಿನಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಶರೀರದಲ್ಲಿ ಭಕ್ತಿ ಅಂತಕ್ಕಂಥದ್ದು ತುಂಬಿಕೊಂಡಿರಬೇಕು. ಭಕ್ತನಾದರೆ ಬೆಲ್ಲದ ಕೊಳ್ಳಿಯನ್ನು ತೆರಿಬೇಕು. ಇಂತಿಪ್ಪಾತನೇ ಭಕ್ತ ನೋಡ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ ಕೇಳಿಕೊಂಡು ಒಬ್ಬ ಶರಣರು, ಕಾಡಸಿದ್ದೇಶ್ವರ ಅಂತಕ್ಕಂಥ ಶರಣರು ಇಷ್ಟು ಉಪದೇಶ ಮಾಡ್ತಾರೆ. ಅದಕ್ಕಾಗಿ ಭೈರವಾಡಿಯೋದಕ್ಕೆ ನಾನು ಸುಮ್ಮನೆ ಸುತ್ತಿ ಬಳಸಿ ಭಾಳ ಹೇಳಿದ್ದೆ. ನಾನು ಇನ್ನು 3 ಬಗ್ಗೆ ಹೇಳಿಬಿಟ್ರೆ ಮುಗಿದು ಹೋತ. ಮತ್ತೊಂದು ಎಲ್ಲಿ ಭಕ್ತಿ ಬಗ್ಗೆ ಯಾವುದು ವ್ಯಾಖ್ಯಾನ, ಯಾವ ಶರೀಫರು ಬೇಡ, ಗೋವಿಂದ ಭಟ್ರು ಬೇಡ, ಸಮಗಾರ ಭೀಮವನು ಬೇಡ, ನಾಗಲಿಂಗಪ್ಪರು ಬೇಡ, ನಾವ ನೀವು ಇದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು. ಮತ್ತೆ ಇನ್ನೇನು ಬೇಕು? ಮಲ್ಲಿಕಾರ್ಜುನಪ್ಪಗಳು ದೇಹ ಈ ನೆಲಕ್ಕೆ ಸ್ಪರ್ಶ ಮಾಡಿದ್ದು, ಸಿದ್ದೇಶ್ವರಪ್ಪಗಳು ಈ ನೆಲವನ್ನು ಸ್ಪರ್ಶ ಮಾಡಿದರು, ಕಬೀರನಾಥರು ಕೊನೆಯ ಕಾಲದಲ್ಲಿ ಕೂಡ ಒಂದು ಸಲ ಬಂದು ಈ ಊರನ್ನು ಸ್ಪರ್ಶ ಮಾಡಿ ಹೋಗಿರ್ತಕ್ಕಂಥವ್ರು. ಆದ್ದರಿಂದಲೇ ನಮ್ಮ ಊರಲ್ಲಿ ಈ ಭೈರವಗಿ ಗ್ರಾಮದಲ್ಲಿ ಯಾವುದು ಏನು ಭೇದಿಲ್ಲ. ನಾವೆಲ್ಲರೂ ಸುಮ್ಮನೆ ಒಂದು ಧರ್ಮವನ್ನು ನಾವು ಇಟ್ಕೊಂಡಿದ್ದೇವೆ ಅಷ್ಟೇ. ಬದುಕಬೇಕಾಗಿದೆ, ಬದುಕಲಿಕ್ಕೆ ಒಂದು ಧರ್ಮ ಅಂತಕ್ಕಂಥದ್ದು ಇಲ್ಲಿ ನೋಡಿದಾಗ ಎಲ್ಲರೂ 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 ಬಹಳಷ್ಟು ಪ್ರೇಮದಿಂದ ಇದ್ದೇವೆ. ಈ ಪ್ರೇಮ ನಿರಂತರವಾಗಿ ಹೀಗೆ ಉಳಿಯಬೇಕು. ಯಾವಾಗಲೂ ಏನು ಜಗತ್ತು ಏನಾದ್ರು ಆಗಿ ಹೋಗೋದಾಗ
ಬಯಲುವಡಿಗೆಯಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಪ್ರೇಮದಿಂದ ಇದ್ವಿ ಅಂತಂದ್ರೆ ಇದು ಭಾರತ ದೇಶಕ್ಕೆ ಮಾದರಿ ಅಲ್ಲ, ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಊರು ಅಂತಕ್ಕಂಥದ್ದು. ಇನ್ನೊಂದು ಹೇಳಬೇಕು ಅಂದ್ರೆ ಅಪ್ಪವರು ಮಲ್ಲಿಕಾರ್ಜುನಪ್ಪ ಅವರು, ಸಿದ್ದೇಶ್ವರಪ್ಪ ಅವರು ಈ ಊರಿನ ಮೇಲೆ ಬಹಳ ಪ್ರೇಮ ಅಂತ ತಿಳ್ಕೊಂಡನ. ಜನವರಿ 2ನೇ ತಾರೀಕಿನ ದಿವಸ ನೀವು ಪ್ರತಿ ವರ್ಷ 5 ದಿವಸ ಎಷ್ಟು ದಿವಸ ಮಾಡ್ತೀರಿ? 5 ದಿವಸ ಕಾರ್ಯಕ್ರಮ ಮಾಡ್ತೀರಿ. ನಾವ್ ಯಾರ ಸ್ವಾಮಿಗಳು ಇರುವುದಿಲ್ಲ, ಬಸೈ ಮತ್ತೆ ಒಬ್ಬರು ಇರ್ತಾರೆ. ಆ ಗುಡಿಯಿಂದ ಅಥವಾ ಎಲ್ಲಿಂದನು ಕೈಯಲ್ಲಿ ದೀಪ ಹಚ್ಕೊಂಡು ಎಲ್ಲರೂ ಇಡೀ ಊರವರೆಲ್ಲ ಕೂಡಿ ಬರ್ತೀರ ಅಂದ್ಮೇಲೆ ಇದು ಯಾರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮ? ಗುರುಭಕ್ತಿ ಅಂತಕ್ಕಂಥದ್ದು. ಯಾರು ನಾವ್ ಯಾರು ಬಂದಿರಂಗಿಲ್ಲ, ಯಾವ ಸ್ವಾಮಿಗಳು ಇಲ್ಲ, ಅಮ್ಮವರು ಇಲ್ಲ, ಬರೀ ನಮ್ಮ ಮಂಜುನಾಥ ಸ್ವಾಮಿಗಳು, ಬಸೈ ಮುತ್ಯಾರು ಇವರು ಸಾನ್ನಿಧ್ಯದೊಳಗೆ 5 ದಿವಸ ಮತ್ತು ನಿರಂತರ 5 ದಿವಸ ಅನ್ನ ಸಂತರ್ಪಣೆ ಅಂತಕ್ಕಂಥದ್ದು. ಸಿದ್ದೇಶ್ವರಪ್ಪಗಳು, ಮಲ್ಲಿಕಾರ್ಜುನಪ್ಪಗಳು ಎಲ್ಲೇ ಪ್ರವಚನ ಮಾಡಿದರೂ ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅನ್ನ, ಸಾಯಂಕಾಲ ಮತ್ತು ಬೆಳಗಿನ ಸಮಯದಲ್ಲಿ ಒಂದಿಷ್ಟು ಜ್ಞಾನ ಪ್ರಸಾದ ಅಂತಕ್ಕಂಥದ್ದು. ಆ ಕಾರ್ಯಕ್ರಮವನ್ನ ನಡೆಸಿಕೊಂಡು ಪ್ರತಿ ವರ್ಷವೂ ನೀವು ಇಲ್ಲಿ ಮಾಡ್ತಾ ಇದ್ದೀರಲ್ಲ, ಯಾರು ಇಲ್ಲದನೆ, ಯಾರ ಮಾರ್ಗದರ್ಶನ ಇಲ್ಲದನೆ ಅವ್ಯಕ್ತವಾಗಿ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥ ನೀವು ಬಸೈ ಮುತ್ಯ ಅವರ ಒಂದು ನೇತೃತ್ವದೊಳಗೆ ಮಂಜುನಾಥ ಸ್ವಾಮಿಗಳು ಇವರು ಕೂಡಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಬಹಳ ಖುಷಿ ತರ್ತಕ್ಕಂಥದ್ದು. ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ತಿಳ್ಕೊಂಡು ನಾನು ಕೂಡ ಶುಭವನ್ನು ಕೋರ್ತೇನೆ. ಈ ಭಕ್ತಿಗೆ ಸರಿಸಾಟಿ ಮತ್ತೊಂದು ಎಲ್ಲಿಯೂ ನೋಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ರಾಮ ರಾವಣರ ಯುದ್ಧ, ರಾಮ ರಾವಣರಿಗೆ ಅದು ಸಮ ಅಂತ. ಗಗನಂ ಗಗನಾಕಾರಂ, ಆಕಾಶ ಮತ್ತೊಂದು ದೇಶದ ಆಕಾಶ ನೋಡುವ ಅವಶ್ಯಕತೆ ಇಲ್ಲ, ಒಂದೇ ಆಕಾಶ ಅಂತ. ಗಗನಂ ಗಗನಾಕಾರಂ, ಸಾಗರಂ ಸಾಗರೋಪಮಃ, ಒಂದು ಸಾಗರ ಮತ್ತೊಂದು ಸಾಗರದಂಗೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಸಮುದ್ರವನ್ನ. ರಾಮ ರಾವಣರ ಯುದ್ಧ, ರಾಮ ರಾವಣ ಯೋರಿವ ಅದರಂತೆಯೇ. ಹಾಗೆ ಇಲ್ಲಿ ಭೈರವಾಡಿಗೆ ಗ್ರಾಮವನ್ನ ಮತ್ತೊಂದು ಊರಿಗೆ ಹೋಲಿಸ್ತೇವೆ ಅಂದ್ರೆ ಸಾಧ್ಯವಿಲ್ಲ. ಭೈರವಾಡಿಗೆಯೇ ಈ ಭಕ್ತಿಯನ್ನು ಯಾವ ಊರಿಗೂ ಹೋಲಿಸಿಕೊಳ್ಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಇಂಥ ಒಂದು ಊರು ಪವಿತ್ರವಾಗಿ ಇರಲಿ. ನಿಮ್ಮ ಶರೀರ, ನಿಮ್ಮ ಮನಸ್ಸು, ನಿಮ್ಮ ವಾಣಿ. ಯಾಕಂದ್ರೆ ಮುಂದಿನ ಭವಿಷ್ಯತ್ತಿನಲ್ಲಿ ಮಕ್ಕಳು ಇದ್ದಾವೆ, ನಮ್ಮ ಮುಂದೆ ಮಕ್ಕಳಿದಾವ. ಆ ಮಕ್ಕಳ ಭವಿಷ್ಯ ರೂಪುಗೊಳ್ಳಬೇಕು. ಇವತ್ತು ಹೆಣ್ಣಿರಲಿ ಗಂಡಿರಲಿ, ಯಾವ ಜಾತಿನೇ ಇರಲಿ, ಆ ಮಕ್ಕಳು ಚೆನ್ನಾಗಿ ಬೆಳೆದು ಅಂದ್ರೆ ನಿಮ್ಮ ಮನೆಯನ್ನು ಬೆಳಗಬೇಕು, ನಿಮ್ಮ ಊರನ್ನು ಬೆಳಗಬೇಕು, ದೇಶವನ್ನು ಬೆಳಗಬೇಕು. ಅಂಥ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮುತುವರ್ಜಿ ವಹಿಸಿ ಮಕ್ಕಳಲ್ಲಿ ಭೇದವನ್ನು ತುಂಬುವುದು ಬೇಡ. ಜಾತಿ ಭೇದ, ಧರ್ಮ ಭೇದ, ಯಾವ ಭೇದವನ್ನು ತುಂಬಲಾರದೆ ನಾವೆಲ್ಲರೂ ಬಾಯಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವದಿಂದ ನಾನು ಯಾವಾಗ 1987ನೇ ಇಷ್ಟೊಳಗೆ ಬಂದಿದ್ದೇನೆ ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೂ ಕೂಡ ಯಾವ ಭೇದವನ್ನು ನಾವು ಈ ಊರಾಗ ಕಂಡಿಲ್ಲ. ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೆ ಯಾವುದನ್ನು ಕಂಡಿಲ್ಲ. ಇದು ನಿರಂತರವಾಗಿ ಇದೇ ರೀತಿ ಉಳಿತ ಹೋಗಲಿ ಅಂತ ತಿಳ್ಕೊಂಡು ನಾನು ಶುಭವನ್ನು ಕೋರ್ತಾ, ಈ ವರ್ಷ ನಾನು 2 ದಿವಸ ಈ ಕಾರ್ಯಕ್ರಮಕ್ಕೆ ಬರಬೇಕಾಯ್ತು. ಅನಿವಾರ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ಸಹಿತ ನಮಗೆ ಅನಿಸ್ತದೆ ಈಗ ನಿಮ್ಮನ್ನು ನೋಡಿ ನಾಳೆ ಹೋಗಬಾರ್ದು ಅಂತ ಅನಿಸ್ತೈತಿ. ಅನಿವಾರ್ಯವಾಗಿ ಹೋಗಲೇಬೇಕು. ಅಲ್ಲಿ ಪಕ್ಕದಲ್ಲಿ ಘಟಪ್ರಭಾದಲ್ಲಿ ದೊಡ್ಡ ಕಾರ್ಯಕ್ರಮ, ಅಲ್ಲಿ ಸ್ವಾಮಿಗಳ ಸಮಾರಂಭ ಅದು. ಹುಬ್ಬಳ್ಳಿ 3000 ಮಠದ ಶಾಖಾ ಮಠ, ಅದು ಹುಬ್ಬಲಗುಡ್ಡ ಮಠ ಅಂತ ಹೇಳ್ಕೊಂಡು ಅಲ್ಲಿ ಕಾರ್ಯಕ್ರಮ ಇದೆ. ಬೆಳಗಿನ ಸಮಯದಲ್ಲಿ 10 ಗಂಟೆಗೆ ಜಮಖಂಡಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಹೋಗಬೇಕು. ಮುಂದಿನ ವರ್ಷ ಮತ್ತೊಂದಿಷ್ಟು ಜಾಸ್ತಿ ದಿವಸ ತಗೊಂಡು ಎಷ್ಟು ದಿವಸ ಬರ್ತೇನೆ ಅಷ್ಟು ದಿವಸ ಹೊರಗೆ ಎಲ್ಲಿ ಕಾರ್ಯಕ್ರಮ ಹಿಡಿದಾರಂಗೆ ಇಲ್ಲಿಗೆ ಬರ್ತೇನೆ ಅಂತ ಹೇಳಿ ನೀವೆಲ್ಲರೂ ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. ನಿನ್ನೆ ನಾನು ಸ್ವಲ್ಪ ಇದ್ರೆ ನೀವು ನಿಮ್ಮ ಪಾರ್ಟಿ ಬಂದತನ ನಾನು ಜಾಸ್ತಿ ಬಂದಿದ್ದೇವೆ ಅಲ್ಲ, ಹಂಗೇನಿಲ್ಲ. ನಾವು ಬರ್ತೇವೆ ಅಂದ್ರೆ ಸಾಕು, ಮಹಾತ್ಮರು ಯಾರೇ ಬರ್ತೇವೆ ಅಂದ್ರೆ ಸಾಕು. ನೀವೆಲ್ಲರೂ ಕೂಡ ಇದು ದೊಡ್ಡ ವ್ಯಾಪಾರ ಅಧ್ಯಾತ್ಮದ ವ್ಯಾಪಾರವನ್ನು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಊರು. ನಿರಂತರವಾಗಿ ನಾಳೆ ನಾಡಿದ್ದು ಆಚೆ ನಾಡಿದ್ದು ಇನ್ನೂ ಕಾರ್ಯಕ್ರಮಗಳಿದಾವ. ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ. ನಾನು ಅಲ್ಲೇ ಇದ್ದರೂ ಸಹಿತ ನನ್ನ ದೃಷ್ಟಿ ಇಲ್ಲೇ ಇರ್ತದ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು 2 ದಿವಸ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಬಹಳ ಅಭಿಮಾನದಿಂದ ಇಟ್ಟುಕೊಂಡು, ಯಾಕಂತಂದ್ರೆ ನಾನು ಈ ಊರಿಗೆ ಬಂದಾಗ ಬಹುತೇಕ 24-25 ವರ್ಷ ನಾನು ಆಗಿ ಬಂದಾಗ, ಈಗ 67 ವರ್ಷ. ಎಷ್ಟು ವ್ಯತ್ಯಾಸ ಆದಲ್ಲ. ಆದರೂ ಅವ ಹೆಂಗಿದ್ದಾನೆ ಈಗೂ ಹಂಗಿದ್ದಾನೆ ನಾನು. ಇದಕ್ಕೆ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಆದರೆ ನಿಮ್ಮನ್ನು ನೋಡಿದಾಗ ಸಂತೋಷ ಆಗತಕ್ಕಂಥದ್ದು.
ಆ ಡೋಣಿಯಿಂದ ಇಳಿದು ಚಕ್ಕಡಿ ಇಳಿದು ಬರೋ ಹೊತ್ತಿನಾಗ ದೃಶ್ಯ ಅಂತಕ್ಕಂಥದ್ದು ಏನಪ್ಪ ಮುತ್ತೈದು ಈಟದ ನಾ ಬಂದಾನ ಅಂತ ತಿಳ್ಕೊಂಡು ಅಂತಿದ್ರು. ಆದರೂ ಸಹಿತ ಆ ಪ್ರೇಮ ಅಂತಕ್ಕಂಥದ್ದು ಇತ್ತಲ್ಲ, ಆ ಪ್ರೇಮವನ್ನು ನಿರಂತರವಾಗಿ ಕಾಪಾಡಿಕೊಂಡು ನೀವು ಬಂದಿದ್ದೀರಿ, ನಾನು ಬಂದಿದ್ದೇನೆ, ಇದು ಹೀಗೆ ಮುಂದುವರಿಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಳಗಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ.